ನಮ್ಮನೆ ವಿಶೇಷ ಏನು ಅಂದ್ರೆ ಇಡೀ ಮನೆಗೆ ನಾವು ಬಳಸಿರೋದು ಹಳೆ ವುಡ್. ಓಹೋ. ಹಾ, ಈ ಬಾಕ್ಲು ನೋಡಿದ್ರೆ ಇದು ಹಳೆ ವುಡ್ ಅಲ್ಲಿ ಮಾಡಿರೋ ಕೈ ಕೆತ್ತನೆ ಇದು ನಮ್ದು ಆಂಟಿಕ್ ಕಿಟಕಿ. ಬರೀ 2,000 ರೂಪಾಯಿ ನಮಗೆ ಸಿಕ್ಕಿದ್ದು. ನೀವು ಧೈರ್ಯ ಮಾಡ್ಬೇಕಷ್ಟೇ ಹಾಕೊಳ್ಳೋದಕ್ಕೆ. ಆದ್ರೆ ತಗೊಂಡಿದ್ವಿ ಬರೀ 8,000 ರೂಪಾಯಿಗೆ ಈ ಕಂಬ ಜೋಡಿ ಸಿಕ್ಕಿದ್ ಜೋಡಿ ಕಂಬನೇ 8,000. ಈ ಪೀಟಿಕೆ ವುಡನ್ ಇದು ಕಲ್ಲಿನ ಪೀಟಿಕೆ ಮತ್ತೆ ಬೋದಿಗೆ, ಅದನ್ನ ಬೋದಿಗೆ ಅಂತ ಇವೆಲ್ಲ ಸೇರಿ ನಮ್ಗೆ ಬರೀ ಜೋಡಿ 8,000 ರೂಪಾಯಿ ಸಿಕ್ಕಿತ್ತು. ಇದೆಲ್ಲ ಸೇರಿ ಹಾ, ಬೋದಿಗೆ, ಈ ಪೀಠ ಮತ್ತೆ ಈ ಕಂಬ ಇದಿಷ್ಟು ಸೇರಿ 8,000 ರೂಪಾಯಿ ಸಿಕ್ಕಿತ್ತು ನಮ್ಗೆ. ಯಾವ್ದು ಬೇಕು ಅಂತ ಮೆಜರ್ಮೆಂಟ್ ಕೊಟ್ಟು ಬಂದ್ವಿ. ಅವಾಗ ಅಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಇವೆಲ್ಲ ಸಿಕ್ತು ನನ್ಗೆ. ಇವೆಲ್ಲ ಅವರು ಎಂತದಕ್ಕ ತಕೊಂಡೋಗಿ ಅಲ್ಲ ಅಂತ ಬರೀ 300 ರೂಪಾಯಿಗೆ ಈ ಕಟ್ಟಿಗೆ ಆ ಕಟ್ಟಿಗೆ ಅದೇ ಒಂದೇ ಇತ್ತು, ನಾವು ಕಟ್ ಮಾಡಿಸಿದ್ದು. ಇದು ಬರೀ 300 ರೂಪಾಯಿ ಕೊಟ್ರು. ಈ ಒಂದು ನೀವು ಈ ಟೈಲ್ಸ್ ನೋಡಿದ್ರೆ ಇದು ಆತಂಗುಡಿ ಟೈಲ್ಸ್ ಅಂತ. ನಾವು ಇಡೀ ಮನೆಗೆ ಆತಂಗುಡಿ ಟೈಲ್ಸ್ ಬಳಸಿದೀವಿ. ಎಲ್ಲೂ ನಾವು ಗ್ರಾನೈಟ್ ಆಗಲಿ ವೆಟ್ರಿಫೈಡ್ ಟೈಲ್ಸ್ ಆಗಲಿ ಹಾಕ್ಕೊಂಡಿಲ್ಲ. ಯಾಕಂದರೆ ಇದು ಆಗಲೇ ನಶಿಸಿ ಹೋಗ್ತಾ ಇದೆ, ಕಳೆದೋಗ್ತಾ ಇದ್ದಾವೆ. ನೀವು ಹಾಗೆ ಈ ಬಾಗಿಲು ನೋಡಿದ್ರೆ ಇದಕ್ಕೆ 100 ವರ್ಷದ ಇತಿಹಾಸ ಇದೆ. ನೀವು ನೋಡ್ಬೋದು 1923ರಲ್ಲಿ ಇದು ಮೋಸ್ಟ್ಲಿ ಅದಕ್ಕಿಂತ ಮುಂಚೆ ಸುತ್ತಂತೆ. ಇದನ್ನ ಮಾಡೋರು ಮೈಸೂರಲ್ಲಿ ಇದ್ದಾರೆ ಈಗಲೂ. ಅರಮನೆಗೆಲ್ಲ ಇವರೇ ಮಾಡಿಕೊಡೋದು. ಹಾಗಾಗಿ ಇವ್ರನ್ನ ಆಂಟಿಕ್ ಮಿರರ್ ಅಂತ ಹೇಳಿ. ನಮಸ್ತೆ, ವೆಲ್ಕಮ್ ಟು ಗೋರುಖಾನ. ಗೋರುಖಾನ ಅಂದ್ರೆ ಏನ್ ಮೇಡಮ್? ಗೋರುಖಾನ ಅಂದ್ರೆ ಜೇಡ ಆದ್ರೂ ಬಲೆ ಕಟ್ಟುತ್ತಲ್ಲ, ಆ ಪ್ರೋಸೆಸ್ಗೆ ಗೋರುಖಾನ ಅಂತ. ಬಿಳಿಗಿರಿ ರಂಗನ ಬೆಟ್ಟದ ಟ್ರೈಬ್ಸು ಗೋರುಖಾನ ಅಂತ ಒಂದು ಹಾಡು ಹೇಳ್ತಾರೆ. ಅಂದ್ರೆ ಅವ್ರು ಕಾಡು ಹೋದಾಗ ಏನೇನು ಅವ್ರಿಗೆ ಸ್ಟೋರಿ ಇದೆಯೋ ಅಂತ ಹೇಳಲಿಕ್ಕೆ ರಾತ್ರಿ ಇದಾಕೊಂಡು ಕ್ಯಾಂಪ್ ಫೈರ್ ಹಾಕೊಂಡು ಅದನ್ನ ಹೇಳ್ತಾ ಹೋಗ್ತಾರೆ. ಆ ಹಾಡೇ ಹಂಗಿದೆ, ಅದು ಗುಂಗುಸ್ತಾ ಇರುತ್ತೆ. ಗೋರು 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 ಗೋರುಖಾನ, ಗೋರು 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 ಗೋರುಖಾನ, ಅದು ಟ್ಯೂನು. ಅದಾದ್ಮೇಲೆ ಪ್ಯಾರಾ ಶುರು ಆಗುತ್ತೆ. ಪ್ಯಾರಾದಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ನಾ ಇವತ್ತು ಈ ಕರಡಿಗೆ ಸಿಕ್ತು, ಕರಡಿಗೆ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ. ತಿರ್ಗಾ ಎಲ್ಲರೂ ಗೋರು 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 ಗೋರುಖಾನ ಹಿಂಗೆ. ಅದು ವೆಬ್ ಆಫ್ ಸ್ಪೈಡರ್ ವೆಬ್ ಅಂತ ಹೇಳ್ತಾರೆ. ಆ ಪ್ರೋಸೆಸ್ಗೆ ಗೋರುಖಾನ ಅಂತ ಹೆಸರು. ಆಮೇಲೆ ಇದು ನಮ್ದೊಂದು ಮಳೆ ನೀರು ಸಂಗ್ರಹ ಇದೆ, ಪ್ಲಸ್ ಒಂದು ಲೇಔಟ್ ಬೋರ್ದು ಇದೆ. ಮಳೆ ನೀರು ನೋಡಿದ್ರೆ ನಮ್ಗೆ ಆಲ್ಮೋಸ್ಟ್ 1 ವರ್ಷಕ್ಕಿಂತ ಜಾಸ್ತಿನೇ ಆಗುವಷ್ಟು ನಮ್ಗೆ ನೀರು ತುಂಬಿರುತ್ತೆ. ಈಗ ಅಂದ್ರೆ ಈ ನೀರನ್ನು ಯಾವ್ದಕ್ಕೆಲ್ಲ ಬಳಸ್ಕೊತೀರ? ನಾವೀಗ ಬರೀ ಇದನ್ನೇನ್ ಮಾಡ್ತೀವಿ, ಇಡೀ ಮಳೆಗಾಲದಲ್ಲಿ ಮಳೆ ಬರ್ಬೇಕಾದ್ರೆ ಇಡೀ ಮನೆ ಬಳಕೆ ನಾವು ಮಳೆ ನೀರೇ ಆಗತ್ತೆ. ಆ ಮಳೆ ನಿಂತ ಮೇಲೆ ನಾವ್ ಇದನ್ನ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ನಮ್ಗೆ 2 ಮೇಲ್ಗಡೆ ಟೆರೆಸ್ ಇದೆಲ್ಲ. ಈಗ ನಮ್ದು 60-40 ಸೈಟ್ ಆದ್ರಂತೂ ನಿಮ್ಗೊಂದು ದೊಡ್ಡ ಮಳೆ 1-2-3 ಮಳೆ ಬಂದ್ಬಿಟ್ರೆ ನಮ್ದೊಂದು 30,000 ಲೀಟ್ರು ಸಂಪಿದು. 1 ವರ್ಷ ಪೂರ ನಮ್ಗೆ ಕುಡಿಯಕ್ಕೆ ಬಾಧೆ ಇಲ್ಲ, ಅಡಿಗೆ ಮನೆಗೆ ಬಳಸಕ್ ಬಾಧೆ ಇಲ್ಲ. 4 ತಿಂಗಳು ನಾವು ಬರೀ ಮಳೆ ನೀರಲ್ಲೇ ನಾವು ಇಡೀ ಮನೆ ಕನ್ಸಂಪ್ಷನ್ಸ್ ಏನಿದೆ ಅದಕ್ಕೆಲ್ಲದಕ್ಕೂ ಮಳೆ ನೀರೇ ಆಗುತ್ತೆ. ಮಿಕ್ಕಿದಾಗ ಮಾತ್ರ ನಾವು ಬೋರ್ ವಾಟರ್ ಯೂಸ್ ಮಾಡ್ತೀವಿ. ಇದ್ರ ಫಿಲ್ಲಿಂಗ್ ಯಾವ್ದ್ರ ಮುಖಾಂತರ ಆಗುತ್ತೆ? ಇದೇನಾಗುತ್ತೆ, ಆಕ್ಚುಲಿ ಫಿಲ್ಟರ್ಗಳು ಇದಾವೆ, ಫಿಲ್ಟರ್ಗಳು ಹಾಕ್ಸಿದ್ವಿ. ಬಟ್ ಅದೇನಾಗಿದೆ, ನಮ್ಗೆ ಈ ಫಿಲ್ಟರ್ ತೆಗ್ದಾಕ್ಬಿಟ್ವಿ. ಯಾಕಂದ್ರೆ ಆ ಫಿಲ್ಟರ್ ತುಂಬಾ ಸಣ್ಣದಾಗಿ ಜಿನ್ಗುತ್ತೆ. ಮೇಲ್ಗಡೆ ನೋಡಿದ್ರೆ ತುಂಬಾ ನೀರ್ ಕ್ಲಾಟ್ ಆಗಿರುತ್ತೆ, ಇದಾಗಿರುತ್ತೆ ಜೋರ್ ಮಳೆ ಬಂದಾಗ. ಆದ್ರೆ ಫಿಲ್ಟರ್ ಅಲ್ಲಿ ಸಣ್ಣದಾಗಿ ಬರ್ತಾ ಇರುತ್ತೆ. ಅದು ಆ ಪ್ರೆಷರ್ಗೆ ಸಾಕಾಗದೇ ಇಲ್ಲ, ನಮ್ಗೆ ಮಳೆ ನೀರು ತುಂಬದೇ ಇಲ್ಲ. ಹಂಗಾಗಿ ಅನಿವಾರ್ಯವಾಗಿ ಡ್ರೈನ್ ಔಟ್ ಮಾಡ್ಬೇಕಾಗತ್ತೆ. ನಾವೇನ್ ಮಾಡಿದೀವಿ, ಈಗ ನನ್ಗೆ ಮ್ಯಾನ್ಯಲ್ ಆಗಿ ನಾನ್ ಮಾಡ್ಕೋತೀನಿ. ಫಸ್ಟ್ ಮಳೆ ನಾವು ಹಿಡಿಯೋದಿಲ್ಲ. ಇದು ಏನಾಗತ್ತೆ, ಡೈರೆಕ್ಟ್ ಯಾವಾಗ್ಲೂ ಇದು ಆಚೆ ಹೋಗುತ್ತೆ ಡ್ರೈನ್ಗೆ. 1 ವಾಲ್ವ್ 2 ವಾಲ್ವ್ ಇಟ್ಕೊಂಡಿದೀವಿ. 1 ವಾಲ್ವ್ ಡ್ರೈನೇಜ್ಗೆ ಹೋಗುತ್ತೆ ಡೈರೆಕ್ಟ್. ಇದನ್ನ ನಾವು ಆಫ್ ಮಾಡಿ ಇದನ್ನ ಆನ್ ಮಾಡಿದಾಗ ಮಾತ್ರ ಇದು ಸಂಪ್ ಹೋಗುತ್ತೆ. ಇದು ಯಾವಾಗ ಆಗತ್ತೆ ಅಂದ್ರೆ ನನಗೆ ಗ್ಯಾರಂಟಿ ಇರುತ್ತೆ. ಫಸ್ಟ್ ಮಳೆ ಬಿಟ್ಬಿಡ್ತೀನಿ. ಫಸ್ಟ್ 10 ನಿಮಿಷದ ಮಳೆ ನಾವ್ ಹಿಡಿಯೋದಿಲ್ಲ. ಒಳ್ಳೆ ಮಳೆ ಬಂದು ಟೆರೆಸ್ ಎಲ್ಲ ಕ್ಲೀನ್ ಆಗಿದೆ ಅಂತ ಅಂದಾಗ ಮಾತ್ರ ನಾನ್ ಮ್ಯಾನ್ಯುಯಲಿ ಆಪರೇಟ್ ಮಾಡ್ಕೋತಾ. ಇದು ನನಗೆ ಹೆಚ್ಚು ಸಮಾಧಾನ. ಸುಮ್ನೆ ಆ ಫಿಲ್ಟರ್ ಗಿಲ್ಟರ್ ಎಲ್ಲ ನನ್ಗೆ ಯಾಕೋ ಅದು ಇದ್ದಿದ್ದು ತೆಗ್ಸಾಕ್ಬಿಟ್ವಿ ನಾವು. ಈಗ ನೀರ್ ಆತರ ಸಂಗ್ರಹಣೆ ಆದಾಗ ಅದ್ರಲ್ಲಿ ಏನಾದ್ರು ಹುಳ ಹುಪ್ಪಡಿ ಆ ತರದ್ ಏನಾದ್ರು? ಎಂತ ಇಲ್ಲ, ಆಕ್ಚುಲಿ ಬೆಟರ್ ಅಂತಂದ್ರೆ ನೀವು ಇದ್ಲು ಮತ್ತೆ ಕಲ್ಲು ಹಾಕೊಂಡು. ನಮ್ಗೆ ಅವಾಗ ಅವಕಾಶ ಇರ್ಲಿಲ್ಲ, ಮತ್ತೆ ಗೊತ್ತೂ ಇರ್ಲಿಲ್ಲ ನಮ್ಗೆ. ಆ ಫಿಲ್ಟರ್ ಹಾಕಿದ್ರಲ್ಲ ಅಂತ ನಂಬ್ಕೊಂಡ್ವಿ. ಬಟ್ ಫಿಲ್ಟರ್ ಬದಲು ನಾವೊಂದು ತೊಟ್ಟಿ 3 ಅಡಿ ತೊಟ್ಟಿ ಮಾಡ್ಕೊಂಡು 3 ಅಡಿ 5 ಅಡಿ ಹಳ್ಳ ಮಾಡ್ಕೊಂಡು ಫಸ್ಟ್ ಮಳೆ ನೀರು ಅಲ್ಲಿ ಬಂದು ಅಲ್ಲಿಂದ ಆಮೇಲೆ ಸಂಪಿಗೆ ಬಿಟ್ಕೊಂಡ್ರೆ ಯಾವಾಗ್ಲೂ ಒಳ್ಳೇದು.
ಆಮೇಲೆ ಆಕ್ಚುಲಿ ಅದು ತೆಗಿಯಂಗಿಲ್ಲ, ನಾನು ನಿಮ್ಗೆ ತೋರ್ಸ್ಲಿಕ್ಕೆ ತೆಗ್ದೆ. ಫುಲ್ ಅದು ಏನು ತೆಗಿದೆ ಹಂಗೆ ವರ್ಷಾನುಗಟ್ಲೆ ಇಡ್ಬೋದು ನಾವು, ಏನು ಆಗೋದಿಲ್ಲ. ಆ ನೀರು ನೋಡ್ಬೇಕು, ಬಹಳ ಸಿಹಿ ನೀರು. ನಾವ್ ಎಲ್ಲೇ ನೀರು ಕುಡಿದವ್ರು, ನಮ್ಮ ಮನೆ ನೀರು ಕುಡಿಯೋರ್ಗು ನಮಗ್ ಸಮಾಧಾನ ಅನ್ಸಲ್ಲ, ಬಾಯಾರಿಕೆ ಅಷ್ಟು ಇರುತ್ತೆ. ನಮ್ಮನೆ ವಿಶೇಷ ಏನು ಅಂದ್ರೆ ಇಡೀ ಮನೆಗೆ ನಾವು ಬಳಸಿರೋದು ಹಳೆ ವುಡ್. ಹಾ, ಈ ಬಾಕ್ಲು ನೋಡಿದ್ರೆ ಇದು ಹಳೆ ವುಡ್ಡಲ್ಲಿ ಮಾಡಿರೋ ಕೈ ಕೆತ್ತನೆ, ಇದು ಮಿಷಿನ್ ಕೆತ್ತನೆ ಅಲ್ಲ, ಇದು ಕೈ ಕೆತ್ತನೆ. ರಾಜು ಭಟ್ರು ಅಂತ ಅನ್ಬಿಟ್ಟು ನಮ್ಮ ಮನೆ ಇಡೀ ಮನೆ ವುಡ್ ಕೊಟ್ಟಿರೋದೇನೆ ರಾಜು ಭಟ್ರು. ಕಾರ್ಕಳದಲ್ಲಿ ಹಳೆ ಮನೆಗಳನ್ನ ಕೆಡುವುದಾಗ ಒಂದು ಮನೆ ಕೆಡೋದ್ರೆ ಒಂದು 100 ಬಾಕ್ಲು ಆಗಷ್ಟು ಕಟ್ಟಿಗೆ ಸಿಗ್ತವೆ. ಆಮೇಲೆ ಇಂಥ ಕಿಟಕಿಗಳು ಇದು ಬರೀ ನಮ್ಗೆ 2,000 ರೂಪಾಯಿಗೆ ಸಿಕ್ಕಿದ್ದು. ಈ ಕಿಟಕಿದ ವಿಶೇಷ ಏನಂದ್ರೆ ನಾವು ಇದೆಲ್ಲ ತುಕ್ಕಿಡೋದ್ ಬಿಟ್ಟಿತ್ತು, ಈ ರಾಡ್ ಚೇಂಜ್ ಮಾಡ್ಸೋಣ ಅಂತ ಕೇಳಿದ್ವಿ. ಅಯ್ಯೋ ಬೇಡ ಚೇಂಜ್ ಮಾಡಿಸ್ಬೇಡ್ರಿ, ಇದು ಸಾಲಿಡ್ ರಾಡ್, ಇದು ಟೊಳ್ಳಿಲ್ಲ ಒಳಗಡೆ, ಇದು ಸಾಲಿಡ್ ಆಗಿದೆ, ಇವಾಗ ಮಾಡೋದೇ ಇಲ್ಲ ಅಂತ. ಆಮೇಲೆ ಇಷ್ಟು ದಪ್ಪ ಸಾಲಿಡ್ ರಾಡು ಏನೂ ಆಗಲ್ಲ, ಹೆದರ್ಕೋಬೇಡಿ ಅಂತ ಅಂದ್ಬಿಟ್ಟು ಇದು ನಮ್ದು ಆಂಟಿಕ್ ಕಿಟಕಿ. ಬರೀ 2,000 ರೂಪಾಯಿ ನಮಗ್ ಸಿಕ್ಕಿದ್ದು. ನೀವು ಧೈರ್ಯ ಮಾಡ್ಬೇಕಷ್ಟೇ ಹಾಕೊಳ್ಳೋದಕ್ಕೆ. ಈ ಬಾಕ್ಲು ಮಾತ್ರ ನಾವು ಒಂಚೂರು ಹೈಟ್ ಬೇಕಲ್ಲ, ಅದಕ್ಕೆ ನಾವು ರೀಮೇಕ್ ಮಾಡ್ಕೊಂಡಿದ್ದು. ಈ ಬಾಕ್ಲು ಹಳೆ ಶೈಲಿಗೆ ರೀಮೇಕ್ ಮಾಡ್ಕೊಂಡು ಆಮೇಲೆ ಈ ನೆಲ ಇದು ನಮ್ಗೆ ಕಡಪ. ಈಗ ಹಳೆ ಮನೇಲೆಲ್ಲ ಈ ಕಡಪ ಫೀಲೇ ಒಂಥರ, ಅಂದ್ರೆ ಡಸ್ಟ್ ಎಲ್ಲ ಇಲ್ಲೇ ಫಿಲ್ಟರ್ ಆಗಿ ಹೋಗುತ್ತೆ ನಮ್ಗೆ. ಈ ಮಳೆಗಾಲದಲ್ಲಿ ಎಸ್ಪೆಷಲಿ ಡಸ್ಟ್ ಎಲ್ಲ ಇಲ್ಲೇ ಫಿಲ್ಟರ್ ಆಗುತ್ತೆ. ನೋಡಿ, ಕಡಪ ಮೇಲ್ಗಡೆ ಭಾಗ ಹಿಂಗಿರುತ್ತೆ, ಕಡಪ ನೈಸ್ ಆಗಿರುತ್ತೆ. ನಾವ್ ಇದನ್ನ ತೋರ್ಸಕ್ಕೇನೆ ಇದ್ ಮಾಡ್ಕೊಂಡೆ, ಆದ್ರೆ ನಾವು ಉಲ್ಟಾ ಹಾಕೊಂಡಿದೀವಿ, ಯಾಕಂದ್ರೆ ಆಂಟಿ ಸ್ಕಿಡ್ ಇರ್ಲಿ ಅಂತ ಅಂದ್ಬಿಟ್ಟು. ಸೊ ಹಿಂಗಿರೋದನ್ನ ನಾವು ಹಿಂಗ್ ಹಾಕೊಂಡಿದೀವಿ. ಸೊ ಯಾವತ್ತು ಜಾರುತ್ತೆ ಅನ್ನೋ ಇದಿರೋದಿಲ್ಲ. ಆಮೇಲೆ ಇದು ಈ ಕಂಬಗಳು ನಮ್ಗೆ ಸಿಕ್ತು, ಅಂದ್ರೆ ಹುಡ್ಕಾಡಿದ್ವಿ. ಈ ಕಂಬಗಳು ಇನ್ನೂ ನಾವು ಮನೆ ಪ್ಲಾನೇ ಆಗಿರ್ಲಿಲ್ಲ, ಅವಾಗಲೇ ಈ ಕಂಬ ಎತ್ತಿಟ್ಕೊಂಡ್ಬಿಟ್ಟಿದ್ವಿ. ಕಂಬ ಮನೆ ಬೇಕು ಅಂತ ಇತ್ತು, ಎಲ್ಲಿ ಹೆಂಗೆ ಅಂತ ಏನೂ ಗೊತ್ತಿರ್ಲಿಲ್ಲ. ಆದ್ರೆ ತಗೊಂಡಿದ್ವಿ. ಬರೀ 8,000 ರೂಪಾಯಿಗೆ ಈ ಕಂಬ ಜೋಡಿ ಸಿಕ್ಕಿದ್ ನಮ್ಗೆ. 8,000. ಈ ಪೀಟಿಕೆ ವುಡನ್, ಇದು ಕಲ್ಲಿನ ಪೀಟಿಕೆ ಮತ್ತೆ ಬೋದಿಗೆ, ಅದನ್ನ ಬೋದಿಗೆ ಅಂತಾರೆ. ಇವೆಲ್ಲ ಸೇರಿ ನಮ್ಗೆ ಬರೀ ಜೋಡಿ 8,000 ರೂಪಾಯಿ ಸಿಕ್ಕಿತ್ತು. ಇದೆಲ್ಲ ಸೇರಿ ಬೋದಿಗೆ, ಈ ಪೀಠ ಮತ್ತೆ ಈ ಕಂಬ, ಇದಿಷ್ಟು ಸೇರಿ 8,000 ರೂಪಾಯಿ ಸಿಕ್ಕಿತ್ತು ನಮ್ಗೆ. ಮತ್ತೆ ಹಳೇದಲ್ಲ, ನಾವು ಮನೆ ಕಟ್ಬೇಕಾದ್ರೆ ಡಿಸೈಡ್ ಮಾಡಿದ್ವಿ, ನಮ್ಗೆ ಹಳೆ ವುಡ್ಡೇ ಬೇಕು, ಮರ ಕಡಿಯೋದ್ ಬೇಡ ಅಂತ. ಕೃಷಿ ಕುಟುಂಬ ಜೊತೆ ಕೆಲಸ ಮಾಡ್ಬಿಟ್ಟು ಪರಿಸರ ಅಂತ ಒಲವಿರ್ಬೇಕಾದ್ರೆ ಹೊಸ ವುಡ್ ಕಟ್ ಮಾಡಿ ನಾವ್ ಮನೆ ಕಟ್ಟಿದ್ವಿ ಅನ್ನೋದು ನಮ್ ಮನ್ಸಿಗೆ ಯಾಕೋ ಇಚ್ಛೆ ಅನಿಸಿರ್ಲಿಲ್ಲ. ಮತ್ತೀಗ ಹಳೆ ವುಡ್ಡು ಹೊಸ ವುಡ್ಡು ಕಿಂತ ಇದು ಆಲ್ರೆಡಿ ಒಂದು 50 ವರ್ಷನೋ 100 ವರ್ಷನೋ ಗ್ಯಾರಂಟಿ ಆಗಿದೆ. ಇನ್ನೂ 100 ವರ್ಷನೋ ಅದು ಆರಾಮಾಗಿ ಎಂತ ಆಗಲ್ಲ, ಏನು ಆಗೋದಿಲ್ಲ. ಆಮೇಲೆ ಈ ಹೊಸ ಮರಗಳೇನಾಗುತ್ತೆ, ಹಿಡಿಯುತ್ತೆ, ಚಳಿಗಾಲದಲ್ಲಿ ಹಿಡಿಯುತ್ತೆ, ಬೇಸಿಗೆಗಾಲದಲ್ಲಿ ಒಂಚೂರು ಲೂಸ್ ಆಗುತ್ತೆ. ಇವ್ ಯಾವ ಆಗಲ್ಲ, ಯಾಕಂದ್ರೆ ನ್ಯಾಚುರಲ್ ಆಗಿ ಒಂದು 100 ವರ್ಷ ಸೀಸನ್ಡ್ ಆಗೋಗ್ಬಿಟ್ಟಿದೆ ಇದು. ಆಮೇಲೆ ಬೇರೆ ಮನೆಯಲ್ಲಿ ಇದ್ದಿದ್ದು ಈ ವುಡ್. ಸೊ ಯಾವುದೇ ಕಾರಣಕ್ಕೆ ಇದು ಬರೋದಿಲ್ಲ, ಏನು ಆಗೋದಿಲ್ಲ ಇದು ಯಾವುದೇ ಕಾರಣಕ್ಕೂ. ಆಮೇಲೆ ನಾವು ಮೆಜರ್ಮೆಂಟ್ ಕೊಟ್ಟು ಬಂದ್ವಿ, ಈ ಮೆಜರ್ಮೆಂಟ್ ಅಂತ. ಆ ಮೆಜರ್ಮೆಂಟ್ ಪ್ರಕಾರ ನಮ್ಗೆ ಅದನ್ನ ಮಾಡ್ಕೊಟ್ಟಿದ್ದು. ಈವನ್ ಈ ಡೈನಿಂಗ್ ಟೇಬಲ್ ಕೂಡ ಹಳೆ ವುಡ್ ಅಲ್ಲೇ ನಾವು ಮಾಡಿಸಿರೋದು. ಇದು ನಮ್ದು ದೇವ್ರ ಮನೆ. ನಮ್ಗೆ ದೇವ್ರ ಮನೆ ಕಾನ್ಸೆಪ್ಟ್ ಇರ್ಲಿಲ್ಲ ಆಕ್ಚುಲಿ ಈ ಮನೆ ಕಟ್ಟಿಸುವಾಗ. ಆದ್ರೆ ನಮ್ಗಲ್ಲಿ ಅದೇ ವುಡ್ ಹುಡ್ಕಕ್ ಹೋದಾಗ ನಮ್ಗೆ ಆಗ್ಲೇ ಲಿಂಟ್ಲ ಲೆವೆಲ್ ಬಂದಿತ್ತು. ಏನು ವುಡ್ ಏನ್ ಮಾಡ್ಬೇಕು ಅಂತ ನಮ್ಗೆ ಒಳ್ಳೆ ಇದೇ ಸಿಕ್ಲಿಲ್ಲ. ನೀವು ನೋಡ್ಬೇಕು, ವುಡ್ ಖರೀದಿ ಮಾಡಕ್ ಹೋದಾಗ ತುಂಬಾ ಏಜೆಂಟ್ಗಳು ಮಯ ಇರ್ತಾರೆ. ಫಸ್ಟ್ ಹ್ಯಾಂಡ್ ಸಿಗದೆ ನಮ್ಗೆ ಕಷ್ಟ ಆಗ್ಬಿಟ್ಟಿತ್ತು. ಯಾವ್ದು ನೋಡಿದ್ರು ಆಂಟಿಕ್ ಅಂತ ಅಂದಿದ ತಕ್ಷಣ ಅದಕ್ಕೊಂದು ಡಬಲ್ ರೇಟು 3 ರೇಟ್ ಇರುತ್ತೆ. ನಮ್ಮ ಅದೃಷ್ಟ, ನಾವ್ ಅದೇ ರೈತರ ಜೊತೆ ಕೆಲಸ ಮಾಡ್ತಾ ಇರೋದಕ್ಕಾಗಿ ನಮ್ ರೈತರೊಬ್ರು ಇಲ್ಲ, ನಿಮ್ಗೆ ರಾಜು ಭಟ್ರನ್ ಪರಿಚಯ ಮಾಡಿಸ್ಕೊಡ್ತೀವಿ ಬನ್ನಿ ಅಂತ ಮಾಡ್ಕೊಟ್ರು. ಅಲ್ಲಿ ಹೋಗಿದ್ದೆ, ಒಂದೇ ಸರಿ ಹೋಗಿದ್ ನಾವು. ಒಂದ್ಸರಿ ಹೋಗಿ ನಮ್ಗೆ ಏನೇನ್ ಬೇಕು ಅಂತ ನೋಡ್ಕೊಂಡು ಯಾವ್ದು ಬೇಕು ಅಂತ ಮೆಜರ್ಮೆಂಟ್ ಕೊಟ್ಟು ಬಂದ್ವಿ. ಅವಾಗ ಅಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಇವೆಲ್ಲ ಸಿಕ್ತು ನನ್ಗೆ. ಇವೆಲ್ಲ ಅವರು ಎಂತದಕ್ಕ ತಕೊಂಡೋಗಿ ಅಲ್ಲ ಅಂತ ಬರೀ 300 ರೂಪಾಯಿಗೆ ಈ ಕಟ್ಟಿಗೆ ಆ ಕಟ್ಟಿಗೆ ಅದೇ ಒಂದೇ ಇತ್ತು, ನಾವು ಕಟ್ ಮಾಡ್ಸಿದ್ದು. ಇದು ಬರೀ 300 ರೂಪಾಯಿ ಕೊಟ್ರು. ಇವೆಲ್ಲ ನೀಲಿ ಕಲರ್ ಇತ್ತು, ಇದೆಲ್ಲ ಬರೀ 100 ರೂಪಾಯಿ 150 ರೂಪಾಯಿಗೆ ಹಿಂಗ್ ಕೊಟ್ರು.
ಅವಾಗ ದಿಢೀರಾಗಿ ನಾವು ಇದನ್ನ ಒಂದು ದೇವ್ರದ್ದು ಜಾಗ ಅಂತ ಮಾಡಿದ್ದು. ಈಗ ಏನೋ ಒಂಥರ ಇವೆಲ್ಲ ಹಾಕಿರೋದ್ರಿಂದ ಒಂಥರ ದೇವಸ್ಥಾನದ ರೂಪನೇ ಬಂದ್ಬಿಟ್ಟಿದೆ. ಹೌದು, ವಿಶೇಷವಾಗಿ. ಮತ್ತೆ ಇದು ಅಡಿಗೆ ಮನೆ. ನನಗೆ ನಮ್ಮಮ್ಮ ಒಂಥರ ನಮ್ಮಮ್ಮ ಸೇಲ್ಸ್ ಆಫೀಸರ್ ಆಗಿತ್ತು HMTಲಿ. ಅವರು ನನ್ಗೆ ಮದ್ವೆ ಇದು ಗೃಹ ಪ್ರವೇಶದಲ್ಲಿ ಮೈಸೂರು ಸಿಲ್ಕ್ ತಗೋ ಅಂತ ಸೀರೆ ತಗೋ ಅಂತ ದುಡ್ಡು ಕೊಟ್ರು. ನನಗೆ ಇದೇನೋ ನೆದರ್ಲ್ಯಾಂಡ್ಸ್ ಅಲ್ಲೆಲ್ಲ ಇದ್ದಾಗ ನೋಡಿದಾಗ ಅಲ್ಲಿ ಅಡಿಗೆ ಮನೆಗಳು ಬಿಳಿ ಟೈಲ್ಸ್ ಅಲ್ಲಿ ಇರ್ತವೆ. ನನ್ಗೆ ಅದೇನೋ ಒಂಥರ ಅವಾಗಿಂದ ಮೋಹ, ಬಿಳಿ ಟೈಲ್ಸ್ ಬೇಕು ಬಿಳಿ ಟೈಲ್ಸ್ ಬೇಕು ಅಂತ. ಹಂಗಾಗಿ ನನ್ನ ಮನೆಗೆ ಇದನ್ನ ಬಿಳಿ ಟೈಲ್ಸ್ ಬೇಕು ಅಂತ ನಮ್ಮಮ್ಮ ಮೈಸೂರು ಸಿಲ್ಕ್ ಸೀರೆ ಬೇಡಮ್ಮ ನಾನು ಟೈಲ್ಸ್ ಹಾಕೋತೀನಿ ಅಂತ ಟೈಲ್ಸ್ ಹಾಕೊಂಡಿದ್ದು. ಆಮೇಲೆ ಚಿಮ್ನಿ ಗಿಮ್ನಿ ಏನು ಇಲ್ಲ ನಮ್ಮ ಮನೇಲಿ. ನೀವು ನೋಡಿದ್ರೆ ಚಿಮ್ನಿ ಎಲ್ಲ ನಮ್ ಬೇಡ ಅಂತ. ಯಾಕಂದ್ರೆ ನಮ್ದು ಕಾರ್ನರ್ ಸೈಟ್ ಇರೋದ್ರಿಂದ ನನ್ಗೆ ಅದೇನೋ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ದಂಗ ಅನ್ಸೋದು ಚಿಮ್ನಿ ಇದ್ದಿದ್ರೆ. ಹಂಗಾಗಿ ಚಿಮ್ನಿ ಬಿಟ್ಟೆ. ಏನು ನೆಸೆಸಿಟಿನೇ ಇಲ್ಲ. ಆಮೇಲೆ ಏನಾಗತ್ತೆ, ಇಲ್ಲಿ ಕುಕ್ ಮಾಡಿದ್ದು ಅಡಿಗೆ ಸುವಾಸನೆ ಮಾಡಿ ಮೇಲಕ್ಕೆ ಹೋಗುತ್ತೆ. ಯಾವಾಗಲೂ ಹೇಳ್ತಾರೆ, ನಾವು ಚಿಕ್ಕವರಿದ್ದಾಗ ಅದು ಅನುಭವಿಸಿದ್ವಿ. ಎಕ್ಸಾಮ್ ಟೈಮ್ ಆಗ್ಲಿ ಅಥವಾ ನಮ್ಗೆ ಅವಾಗೆಲ್ಲ ಸ್ನಾಕ್ಸ್ ಅಂತ ಏನೂ ಇರ್ಲಿಲ್ಲ. ಅಕಸ್ಮಾತ್ ಸ್ಕೂಲಿಂದ ಬಂದ್ಮೇಲೆ ಇನ್ ಸಂಜೆ ಅಡಿಗೆ ಗಮ್ಲು ಇರ್ತಾ ಇತ್ತಲ್ಲ, ಅದು ಇನ್ನೊಂದಷ್ಟು ಹೊಟ್ಟೆ ಹಸು ಹೆಚ್ಚಿಸೋದು. ಇದು ಬರ್ಬೇಕು ಮಕ್ಕಳಿಗೆ, ಅವು ಗೊತ್ತಾಗ್ಬೇಕು ಅವು. ಹಂಗಾಗಿ ಹೌದು, ವಾಸನೆ ಹರಡ್ಲಿ, ಒಗ್ಗರಣೆ ಸ್ಮೆಲ್ ಆಗ್ಲಿ, ಒಂದಷ್ಟು ಸೀನ್ ಆಗ್ಲಿ, ಅವು ಗೊತ್ತಾಗ್ಬೇಕಲ್ವ. ಅವೆಲ್ಲ ನ್ಯಾಚುರಲ್ ಆಗಿ ಇರ್ಬೇಕು ಅಂತ. ನಂಗೆ ಅದೇನೋ ಚಿಮ್ನಿ ನನ್ಗೆ ಹಾಕಕ್ಕೆ ಇಷ್ಟ ಆಗ್ಲಿಲ್ಲ. ಸೊ ಇಲ್ಲಿ ಚಮಚಗಳು ಕೂಡ ಎಲ್ಲ ವಿಶೇಷವಾಗಿದೆ. ಇವೆಲ್ಲ ಅದೇ ನಾ ಹೇಳ್ದಂಗೆ ನಮ್ದೆಲ್ಲ ಕಲೆಕ್ಷನ್ಸ್ ಇವು. ನಾವು ಥೈಲ್ಯಾಂಡ್ ಹೋದಾಗ, ಇಂಡೋನೇಷ್ಯಾಗ ಹೋದಾಗ ವುಡನ್ ಇದು ಇವೆಲ್ಲ ನಾನು ಕೃಷಿಕಲ ಶುರು ಮಾಡೋ ಮುಂಚೆ ನಮ್ಗಿದು ಇನ್ಸ್ಪಿರೇಷನ್ ನೋಡಿ, ಚಿಪ್ಪಲ್ ಮಾಡಿರೋದು. ಈಗ ನಮ್ಗೆ ಇವಾಗ ಚಿಪ್ಪಲ್ ಮಾಡೋ ಹೆಣ್ಮಕ್ಳು ನಮಗೆ ಗೊತ್ತಿದ್ದಾರೆ ನೋಡಿ. ಈಗ ಉಪ್ಪಿಂದು ನಾವು ಚಿಪ್ಪಿಂದಲ್ಲೇ ಇಟ್ಕೊಂಡಿದೀವಿ. ಯಾವತ್ತು ನಾವು ಉಪ್ಪನ್ನ ಸ್ಟೀಲ್ ಅಲ್ಲಿ ಇಡಬಾರ್ದು. ಆಮೇಲೆ ಪ್ಲಾಸ್ಟಿಕ್ ಬಳಸಕ್ ನಂಗೆ ಇಷ್ಟ ಇಲ್ಲ. ಹಂಗಾಗಿ ನೋಡಿ, ಇಷ್ಟು ಒಳ್ಳೆ ಸಾಮಗ್ರಿ ಇರ್ಬೇಕಾದ್ರೆ ನಾವ್ ಏನಕ್ಕೆ ಪ್ಲಾಸ್ಟಿಕ್ ಹೋಗ್ಬೇಕು ಅಂತ. ಪ್ಲಾಸ್ಟಿಕ್ ಮುಕ್ತ ಅಡುಗೆ ಮನೆ ಆಗಿದೆ. ಅಯ್ಯೋ, ಸಂಪೂರ್ಣವಾಗಿಲ್ಲ. ಈಗ ಅದೇ ಹೇಳಿಲ್ವಾ, ಒಂದು ನಾವು ಅಂತ ಕಾಲಘಟ್ಟದಲ್ಲಿ ಬಂದಿದ್ದೀವಿ ಅಂದ್ರೆ ಪ್ಲಾಸ್ಟಿಕ್ ಇಲ್ಲದೆ ಜೀವನ ಸಾಧ್ಯನೇ ಇಲ್ಲ ಅನ್ನೋ ಕಾಲಘಟ್ಟದಲ್ಲಿ ಇದ್ದೀವಿ ಈಗ. ನಾನು ಎಷ್ಟು ಕಾನ್ಶಿಯಸ್ ಆಗಿ ಬೇಡ ಪ್ಲಾಸ್ಟಿಕ್ ಅಂತ ಅಂದ್ರು, ನಮ್ಮಮ್ಮ ಇದಾರಲ್ಲ, ನಮ್ಮಮ್ಮ ಒಂದ್ ಸ್ವಲ್ಪ ಅವ್ರಿಗೆ ಈ ಭಾರ. ನಾನು ಮಡಿಕೆಯಲ್ಲೇ ಅಡಿಗೆ ಮಾಡೋದು. ಮಡಿಕೆಯಲ್ಲಿ ಅಡಿಗೆ ಮಾಡೋದನ್ನ ನಮ್ಮಮ್ಮ ತಪ್ಪಿಸ್ಬಿಟ್ಟಿದೆ ಈಗ. ಯಾಕಂದ್ರೆ ಅವ್ರಿಗೆ ಹೆವಿ ಅನ್ಸುತ್ತೆ, ಅವ್ರಿಗೆ ಹಿಡಿಯಕ್ಕೆ ಕಷ್ಟ ಆಗತ್ತೆ. ಸೊ ಹಂಗಾಗಿ ಅಮ್ಮಂಗೆ ಹ್ಯಾಂಡಲ್ ಮಾಡಕ್ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಮತ್ತೆ ಸ್ಟೀಲು ಹಂಗಾಗಿದೆ. ಅದೆಲ್ಲ ಚಿಪ್ಪಲ್ಲೇ ಮಾಡಿರೋ. ಕೆಳಗಡೆ ತೋರಿಸ್ಲಾ? ಪ್ಲಾಸ್ಟಿಕ್ ಇದೆ ಅಂದೆ. ಒಂಥರ ಕ್ರೇಜ್ ನಂಗೆ ಚಮಚಗಳು, ಅವನ್ನೆಲ್ಲ ಕಲೆಕ್ಷನ್ಸ್ ಮಾಡೋದು ತುಂಬಾ ಇಷ್ಟ. ತುಂಬಾ ಒಳ್ಳೆ ಕಲೆಕ್ಷನ್ ಇಟ್ಟಿದ್ರಿ. ನನ್ ಫ್ರಿಡ್ಜ್ ಹೇಳೋರು, ನನ್ನ ಆಟ ಸಾಮಾನ್ ಮನೆಗೆ ಹೋಗೊಂಡ್ ಬನ್ನಿ ಅಂತ ಅನ್ಬಿಟ್ಟು. ಹಂಗೆ ಫ್ರಿಡ್ಜ್ ಕೂಡ ಒಂಥರ ವಿಶೇಷ. ನಮ್ಮ ಮನೆ ಎದುರುಗಡೆ ಮನೆ ಮಕ್ಳೆಲ್ಲ ಹೇಳೋರು, ಆಟ ಸಾಮಾನ್ ಮನೆಗೆ ಹೋಗೋಣ ಬನ್ನಿ ಅಂತಾರೆ. ಆಮೇಲೆ ಅವ್ರಿಗೂ ಎಸ್ಪೆಷಲಿ ಉಯ್ಯಾಲೆ ಇದೆಯಲ್ಲ, ಉಯ್ಯಾಲೆ ಅಂದ್ರೆ ಮಕ್ಳಿಗೆ ಇಷ್ಟ. ಉಯ್ಯಾಲೆ ಇರೋ ಮನೆಗೆ ಹೋಗೋಣ ಬಾ ಅಂತ ಹೇಳ್ತಾರೆ. ಹಂಗಾಗಿದೆ. ಆಕ್ಚುಲಿ ನಮ್ ರೂಮಲ್ಲಿ ಮಂಚನೇ ಇರ್ಲಿಲ್ಲ. ಈಗ ಮಂಚ ಹಾಕೊಂಡಿದ್ವಿ, ಇಲ್ಲ ಅದು ವಿಶೇಷ ಇರ್ತಾ ಇತ್ತು. ಬನ್ನಿ, ಇಲ್ಲೊಂದು ಇದು ಒಂದು ಆಂಟಿಕ್ ಮಿರರ್. ಇದು ಆಂಟಿಕ್ ಮಿರರ್, ಜರ್ಮನ್ ಗ್ಲಾಸ್. ಇದಕ್ಕೆ ಆಕ್ಚುಲಿ ನೋಡಿದ್ರೆ ಗ್ಲಾಸ್ಗಳು ಒಂದ್ ಆಂಗಲ್ ಅಲ್ಲಿ ಇದ್ರೆ ನಾವು ಎಕ್ಸಾಕ್ಟ್ ಆಗಿ ಹೆಂಗಿದೀವೋ ಹಂಗಷ್ಟೇ ತೋರ್ಸುತ್ತಂತೆ. ಇದನ್ನ ಮಾಡೋರು ಮೈಸೂರಲ್ಲಿ ಇದಾರೆ ಈಗಲೂ. ಅರಮನೆಗೆಲ್ಲ ಇವರೇ ಮಾಡಿಕೊಡೋದು. ಹಂಗಾಗಿ ಇವ್ರನ್ನ ಆಂಟಿಕ್ ಮಿರರ್ ಅಂತ ಹೇಳ್ತಾರೆ. ಅಂದ್ರೆ ಯಾವ ತರ ಅಂದ್ರೆ ಇದು ಜರ್ಮನ್ ಗ್ಲಾಸ್ ಅಂತ. ಇದು ಜರ್ಮನ್ ಗ್ಲಾಸ್ ಅಲ್ಲಿ ಏನಂದ್ರೆ ನಾವ್ ಹೆಂಗಿರ್ತೀವೋ ಹಂಗೆ ಕಾಣಿಸುತ್ತೆ. ಒಂದು ಆಂಗಲ್ ಇರುತ್ತೆ ಅದನ್ನ ಪ್ಲೇಸ್ ಮಾಡೋದು. ಅವಾಗಷ್ಟೇ ಅದು ಸಂಪೂರ್ಣವಾಗಿ ನೀವ್ ಹೆಂಗಿದ್ರೆ. ಇಲ್ಲಾಂದ್ರೆ ಒಂಥರ ಬಲ್ಜ್ ಆಗಿರುತ್ತೆ, ಓವಲ್ ಆಗಿರುತ್ತೆ ನಿಮ್ ಮುಖ. ನೀವ್ ಹೆಂಗಿದಿರೋ ಹಂಗ್ ಕಾಣಿಸಲ್ಲ. ಆಮೇಲೆ ಹೇಳ್ತಾರೆ,
ಯಾಕೆ ಎಸ್ಪೆಷಲಿ ಇದನ್ನ ಮಹಾರಾಣಿಯವ್ರಿಗೆನೆ ಮಾಡ್ಕೊಡ್ತಾ ಇದ್ರು ಅಂದ್ರೆ, ನೀವು ಗಮನಿಸಿದ್ರೆ ಈ ಮಿರರ್ ಅಲ್ಲಿ ನೀವು ನೋಡ್ಕೊಂಡ್ರೆ ನೀವು ಸುಂದರ ಕಾಣಿಸ್ತೀರಾ. ಹಂಗೊಂದು ಇದೆ ಬಿಲೀಫ್ ಇದೆ. ಸೊ ಹಂಗಾಗಿ ಎಸ್ಪೆಷಲಿ ಅರಮನೆಗಳಲ್ಲಿ ಇದನ್ನ ಜಾಸ್ತಿ ಮಾಡಿಸ್ತಾ ಇದ್ರು. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್, ಆದ್ರೆ ನನಗದು ಬೇಕಿತ್ತು. ಅಂದ್ರೆ ನಮ್ಮ ಮನೆ ನಮ್ಮ ಕನ್ಸಿತ್ತು. ನಮ್ಮ ಮನೆ ನಾವೇನ್ ಕೆಲಸ ಮಾಡ್ತಾ ಇದೀವಿ, ಹಳ್ಳಿ ಇವ್ರಿಗೇನೋ ಒಂದು ಕೆಲಸ ಮಾಡ್ತಾ ಇದೀವಿ, ಎಸ್ಪೆಷಲಿ ಬೀಜದ ಬಗ್ಗೆ ಕೆಲಸ ಮಾಡ್ತಾ ಇದೀವಿ. ಆಮೇಲೆ ನಮ್ದು ಒಂದ್ ಸ್ವಲ್ಪ ನೈಸರ್ಗಿಕವಾಗಿ ಇರ್ಲಿ ಅಂತ ನಾವು ಮನೆ ಅನ್ಕೊಂಡಿದ್ವಿ ಮುಂಚೆನೆ. ಹಂಗೆ ನಮ್ಗೆ ಕರೆಕ್ಟ್ ಆಗಿ ನಮ್ಮ ಆರ್ಕಿಟೆಕ್ಟ್ ಮೆರಿನಾ ಪ್ರಸಾದ್ ಅಂತ ಅಂದ್ಬಿಟ್ಟು ಮೈಸೂರಲ್ಲಿ, ಅವರು ದ ಕೋರ್ಟ್ ಯಾರ್ಡ್ ಅಂತ ಅವ್ರದ್ದು ಕಂಪ್ನಿ. ಅಲ್ಲಿ ಅವ್ರನ್ನ ಇದ್ ಮಾಡಿದಾಗ ನಮ್ಮ ಮನಸ್ಸು ಅವ್ರ ಮನಸ್ಸು ಒಂದೇ ರೀತಿ ತಾಳಿಯಾಗಿ ನಮ್ಮ ಮನೆ ಕಟ್ಟಲಿಕ್ಕೆ ನಮ್ಗೆ ಬಹಳ ಒಂದು ಆಲ್ಮೋಸ್ಟ್ 99% ನಮ್ಮ ಮನೆಗೆ ಏನ್ ಬೇಕು ಅನ್ಕೊಂಡಿದ್ವು ಅದಕ್ಕೂ ಮೀರಿ ಕಲ್ಪನೆಯಲ್ಲಿ ಇತ್ತಲ್ಲ ಆ ಮನೆ ಸಾಕಾರಕೊಳ್ಳಕ್ಕೆ ಆಯ್ತು. ರಾಘವೇಂದ್ರ ಅವರು ಇಂಜಿನಿಯರ್ಸು, ರಕ್ಷಾ ಕನ್ಸ್ಟ್ರಕ್ಷನ್ಸ್ ಅಂತ ಅವ್ರದ್ದು ಮೈಸೂರಲ್ಲೇ ಇದ್ರೆ. ಹೆಂಗ್ ಹುಡುಗರು ಆಗಷ್ಟೇ ಪ್ರಾಜೆಕ್ಟ್ ಶುರು ಮಾಡಿದ್ರು ಅವರು. ಪ್ರಾಬಬ್ಲಿ ಇಂಥ ಪ್ರಾಜೆಕ್ಟು ಅಂದ್ರೆ ಎಕೋ ಫ್ರೆಂಡ್ಲಿ ಕಾನ್ಸೆಪ್ಟ್ ಇರೋ ಮನೆನ ಅವರು ಮೊದಲಿಗೆ ಕಟ್ಟಿದ್ದು. ಗರುಕನ ಅಂತ ನಮ್ಮ ಮನೆ ಹೆಸರು. ಸ್ವಲ್ಪ ಹೌದು ವಿಶೇಷ. ಯಾಕೆ ಅಂದ್ರೆ, ಒಂದು ನೀವು ಈ ಟೈಲ್ಸ್ ನೋಡಿದ್ರೆ ಇದು ಆತಂಗುಡಿ ಟೈಲ್ಸ್ ಅಂತ. ನಾವು ಇಡೀ ಮನೆಗೆ ಆತಂಗುಡಿ ಟೈಲ್ಸ್ ಬಳಸಿದೀವಿ. ಎಲ್ಲೂ ನಾವು ಗ್ರಾನೈಟ್ ಆಗಲಿ ವೆಟ್ರಿಫೈಡ್ ಟೈಲ್ಸ್ ಆಗಲಿ ಹಾಕೊಂಡಿಲ್ಲ. ಯಾಕಂದ್ರೆ ಇದು ಆಗ್ಲೇ ನಶಿಸಿ ಹೋಗ್ತಾ ಇದೆ, ಕಳೆದೋಗ್ತಾ ಇದಾವೆ ಈ ಟೈಲ್ಸ್ ಮಾಡೋ ಒಂದು ಇಡೀ ಒಂದು ಹಳ್ಳಿಗಳೇ ಮಾಡ್ತಾ ಇದ್ವು. 3-4 ಹಳ್ಳಿನೇ ಈ ಟೈಲ್ಸ್ ತಮಿಳ್ನಾಡಲ್ಲಿ ಮಾಡ್ತಾ ಇದ್ವು. ಆದ್ರೆ ಈಗ ಅದೇ ಈ ಗ್ರಾನೈಟ್ ವೆಟ್ರಿಫೈಡ್ ಇಂದ ಇದನ್ನ ಮಾಡೋ ಸಂತತಿ ಕಡಿಮೆ ಆಗ್ತದೆ. ಇದನ್ನ ಉಳಿಸ್ಬೇಕು ಅಂತ. ಆಮೇಲೆ ಈ ಟೈಲ್ಸ್ ಏನಂದ್ರೆ ಇದಕ್ಕೆ ಯಾವ್ದು ಸಿಂಥೆಟಿಕ್ ಕಲರ್ಸ್ ಆಗ್ಲಿ, ಆಮೇಲೆ ಕೆಮಿಕಲ್ ಬಳಸಿಲ್ಲ ಅದಕ್ಕೆ. ಮರಳು ಮತ್ತೆ ಸಣ್ಣ ಪ್ರಮಾಣದಲ್ಲಿ ಸಿಮೆಂಟ್ ಹಾಕ್ತಾರೆ. ಬಿಟ್ರೆ ಇದು ನ್ಯಾಚುರಲ್ ಕಲರ್ಸ್ ಹಾಕೊಂಡಿರೋದು ಇವ್ರು ಇದಕ್ಕೆ. ಆ ಮರಳು ಮತ್ತೆ ನ್ಯಾಚುರಲ್ ಕಲರ್ಸ್. ನೀವ್ ಇಷ್ಟು ಥಂಡಿ ಹೊರಗಡೆ ಇತ್ತು ಅಂದ್ರೂ ನಮ್ಗಿಲ್ಲಿ ಥಂಡಿ ಅನ್ನಿಸ್ತಾ ಇಲ್ಲ. ಮಣ್ಕಾಲ್ ನೋವು ಬರೋದೇ ಇಲ್ಲ. ನೀವು ಗ್ರಾನೈಟ್ ಅಲ್ಲಿ ಓಡಾಡಿದ್ರೆ ಹೆಂಗ್ ಮಣ್ಕಾಲ್ ನೋವು ಬರುತ್ತೋ ಆ ತರ ಇಲ್ವೇ ಇಲ್ಲ ಇದು ಅಷ್ಟು. ಆಮೇಲೆ ಬೇಸಿಗೆಲೂ ಅಷ್ಟು ಶೆಕೆ ಅನ್ಸಲ್ಲ. ಆಲ್ಮೋಸ್ಟ್ ನಮ್ಗಂತೂ ನಮ್ಮಮ್ಮ ಇಲ್ಲಿದ್ದಾರೆ. ನಮ್ಮಮ್ಮಂಗೆ ಇವಾಗ 74 ವರ್ಷ. ಯಾವತ್ತೂ ಮಂಡಿ ನೋವು ಅಂದಿಲ್ಲ ನಮ್ಮಮ್ಮ. ಈಗಿನ ನನ್ನ ವಯಸ್ಸವ್ರಿಗೇನೆ ಈಗೆಲ್ಲ ಮಂಡಿ ನೋವು, ಓಡಾಡಕ್ ಬಾಧೆ ಅಂತಾರೆ. ಯಾಕಂದ್ರೆ ಗ್ರಾನೈಟ್ ನಮ್ಮ ಹವಾಮಾನಕ್ಕೆ ಗ್ರಾನೈಟ್ ಸೆಟ್ ಆಗಲ್ಲ. ಅದು ಮುಂಚೆನೆ ನಮ್ಗೆ ಅರಿವಿತ್ತು. ರೆಡ್ ಆಕ್ಸೈಡ್ ನಮ್ಗೆ ಇಷ್ಟ ಆಯ್ತು. ರೆಡ್ ಆಕ್ಸೈಡು ಈಗ ಕಷ್ಟ ಆಯ್ತು ನಮ್ಗೆ. ಆ ಟೈಮಲ್ಲಿ ನಮ್ಗೆ ಲೇಬರ್ಸ್ ಎಲ್ಲ ಸಿಗ್ಲಿಕ್ಕೆ. ಸೊ ಆತಂಗುಡಿ ಟೈಲ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಆಮೇಲೆ ನೀವು ನೋಡಿದ್ರೆ ನಾವು ಬರೀ ರೆಡ್ನೇ ತಗೊಂಡ್ವಿ. ಸ್ವಲ್ಪ ರೆಡ್ ಕಾಂಬಿನೇಷನ್ಸ್ ಅಲ್ಲೇ ಹೋಗ್ಲಿ ಅಂತ. ಇದು ರೆಡ್ ಅಲ್ಲಿ ಮತ್ತೆ ಇದು ಒಂದ್ ಸ್ವಲ್ಪ ಕಾರ್ಪೆಟ್ ಟೈಲ್ಸ್ ಅಂತ ಹೇಳ್ತಾರೆ ಇವನ್ನ, ಅಥವಾ ನಾವು ಸ್ಕರ್ಟಿಂಗ್ ಅಂತ ಹೇಳ್ತಾರೆ. ಇದು ನೀವು ಸ್ಕರ್ಟಿಂಗ್ಸ್ ಅಂದ್ರೆ ಈಗ ನೆಲ ಆದ್ಮೇಲೆ ಆ ಗೋಡೆಗೂ ಅದಕ್ಕೂ ಕಾರ್ನರ್ಸ್ ಬರುತ್ತೆ. ಅದು ಕೂಡ ಡಿಸೈನ್ಸ್ ಇದೆ, ನೀವು ಅಲ್ಲಿ ನೋಡ್ಬೋದು. ಅದನ್ನ ನೋಡಿ ಸ್ಕರ್ಟಿಂಗ್ ಅಂತ ಹೇಳ್ತಾರೆ ಇವನ್ನೆಲ್ಲ. ಅಂಥವನ್ನ ಇಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಕಾಂಬಿನೇಷನ್ ಆಗಿ ಬರಕ್ಕೆ ಆಗತ್ತೆ. ರೆಡ್ ಮತ್ತೆ ಆ ಸ್ಕರ್ಟಿಂಗ್ ಇರೋದಕ್ಕೇನೆ ನಮ್ಮ ಮನೆ ಒಂಥರ ಲುಕ್ ಬಂದಿರೋದು. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮನೆಗೆ ಇಡೀ ಮನೆಗೆ ನಾವು ಬಳಸಿರೋದು ಎಲ್ಲ ಸೆಕೆಂಡ್ ಹ್ಯಾಂಡ್ ವುಡ್. ಯಾಕಂದ್ರೆ ನಾವು ಮುಂಚೆನೆ ಅನ್ಕೊಂಡಿದ್ವಿ ನಾವು ಮರ ಕಡಿಬಾರ್ದು ನಮ್ಮ ಮನೆಗೆ ಅಂತ. ಹಂಗಾಗ್ಬಿಟ್ಟು ಇಡೀ ಮನೆಗೆ ನಾವು ಬಳಸಿರೋದು ಸೆಕೆಂಡ್ ಹ್ಯಾಂಡ್ ವುಡ್. ಯಾವುದೇ ಹೊಸ ಮರ ನಾವು ಕಡ್ದಿಲ್ಲ. ನೀವು ಹಂಗೆ ಈ ಬಾಕ್ಲು ನೋಡಿದ್ರೆ ಇದಕ್ಕೆ 100 ವರ್ಷದ ಇತಿಹಾಸ ಇದೆ. ಇಲ್ಲಿ ನೀವು ನೋಡ್ಬೋದು 1923ರಲ್ಲಿ ಇದು ಮೋಸ್ಟ್ಲಿ ಅದಕ್ಕಿಂತ ಮುಂಚೆನೆ ಈ ಬಾಕ್ಲು ಇದ್ದಿದ್ದು. ಹಂಗಾಗ್ಬಿಟ್ಟು ಇದನ್ನ ಹಂಗೆ ಉಳಿಸ್ಕೊಂಡು ನಾವು ಮಾಡ್ಕೊಂಡಿದ್ವಿ. ಇದು ಆಂಟಿಕ್ ಬಾಕ್ಲು ಅನ್ನಂಗೆ ಆಗತ್ತೆ ನಮ್ಗೀಗ. ತುಂಬಾ ಚೆನ್ನಾಗಿದೆ. ಹೌದು. ಈ ಸೌಂಡು, ಈ ಗದ್ದಲ ಇದಿರ್ಬೇಕು ಒಂದು ಮನೆಗೆ ಬರ್ಬೇಕಾದ್ರೆ, ಒಂದು ಗದ್ದಲ ಇರಬೇಕು ಅಂತ. ಆಮೇಲೆ ನಮ್ಮ ಮನೆಗೆ ಇದೊಂದೇ ಟೀಕು.
ಈ ಕಿಟಕಿ ಇದೊಂದೇ ಟೀಕ ಉಳಿಸ್ಕೊಂಡಿರೋದು, ಮಿಕ್ಕಿದ್ದೆಲ್ಲ ನಾವು ಪಿಲ್ಲರ್ಸು ಏನೇನಿದೆ ಎಲ್ಲ ರಾಜು ಭಟ್ರು ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ನಮಗೆ ಈ ವುಡ್ ಎಲ್ಲ ಸಿಕ್ಕಿದ್ದು ಆಯ್ತು. ಅವಾಗ ನಾವು ಪಾಲಿಶ್ ಹಾಕ್ಸಿದ್ದು ಪೇಂಟ್ ಹಾಕ್ಸಿದ್ದು ಬಿಟ್ರೆ ಇದುವರೆಗೂ ಏನು ಮೇಂಟೆನೆನ್ಸ್ ಇಲ್ಲ. ಅಷ್ಟು ಚೆನ್ನಾಗಿ ಒಂದು ಬಿರುಕಿಲ್ದೆ ಒಂದು ಏನು ಇಲ್ದೆ ಹಂಗೆ ಮಳೆಯಲ್ಲಿ ಎಷ್ಟು ಮಳೆಯಲ್ಲಿ ನೆಂದ್ರು ಈ ಮಟ್ಟಕ್ಕಿದೆ. ಇಂಥ ಹಳೆ ವುಡ್ಗಳನ್ನ ನಾವು ಬಿಟ್ಬಿಟ್ಟು ಯಾಕೆ ಟೀಕು ಅನ್ನೋ ಮೆಂಟಾಲಿಟಿಗೆ ಹೋಗ್ತೀವೋ ಗೊತ್ತಿಲ್ಲ. ತಗ್ಗಿ ಬರ್ಬೇಕು ಇಲ್ದಕ್ಕೆ, ಇಲ್ಲ ತಲೆ ಹೊಡ್ಕೋತೀರಿ. ಹಾ ಬನ್ನಿ ಬನ್ನಿ, ಇವ್ ನಮ್ಮ ಮನೆ ಫ್ರೋಡು. ಆಮೇಲೆ ನಮ್ಮ ಮನೆ ಇನ್ನೊಂದು ವಿಶೇಷ ಅಂದ್ರೆ ನಾವು ಎಲ್ಲೂ ಪಿಲ್ಲರ್ ಹಾಕಿಲ್ಲ ಮನೆಗೆ. ಪೂರ್ತಿ ಮನೆ ಪಿಲ್ಲರ್ ಇಲ್ಲ, ಬೇಕಾಗಿಲ್ಲ. ಯಾಕಂದ್ರೆ ನಮ್ಗೆ ಭೂಮಿ ಗಟ್ಟಿ ಇತ್ತು ಅಂದ್ರೆ ನಮ್ಗೆ ಪಿಲ್ಲರ್ಗಳು ಬೇಕಾಗಿಲ್ಲ. ಇದೊಂದೇ ಲೋಡ್ ಬೇರಿಂಗ್ ವಾಲ್. ಇದು ಗೋಡೆ ಮೇಲೆ ಗೋಡೆ ಬಂದಿದ್ದಾವೆ ಸುತ್ತ ಬಿಟ್ರೆ ಇದು ಲೋಡ್ ಬೇರಿಂಗ್ ವಾಲ್ ಅಷ್ಟೇ. ಹಂಗಾಗಿ ಈ ಮನೆಗೆ ಪಿಲ್ಲರ್ ಅವಶ್ಯಕತೆ ಇಲ್ಲ. 10 ವರ್ಷ ಆದ್ಮೇಲೂ ನಿಮ್ಗೆಲ್ಲೂ ಒಂದ್ ಸಣ್ಣ ಬಿರುಕುನು ಬಂದಿಲ್ಲ. ಆಮೇಲೆ ಇದು ಈ ವಾಲು ಆಕ್ಚುಲಿ ನಾನೇ ಡಿಸೈನ್ ಮಾಡಿದ್ದು. ನನಗೆ ನಮ್ಮ ಮನೇಲಿ ನಾವ್ ಎಲ್ಲೇ ಹೋದ್ರೂ ತುಂಬಾ ಸಾಮಗ್ರಿಗಳನ್ನ ತಗೊಂಡ್ಬಂದಿದ್ವಿ. ಒಂದಷ್ಟು ಕಲೆಕ್ಷನ್ಸ್ ಬೇರೆ ಬೇರೆ ದೇಶಗಳಿಂದನೂ ತಂದಿದ್ವಿ. ಇವನ್ನೆಲ್ಲರೂ ಪ್ಲೇಸ್ ಮಾಡ್ಬೇಕಲ್ಲ ವಿಭಿನ್ನವಾಗಿ ಅಂತ ಯೋಚನೆ ಮಾಡ್ಬೇಕಾದ್ರೆ ನನಗೆ ಈ ವಾಲ್ ನನಗೆ ಅಥೆಂಟಿಕ್ ಅನ್ನಿಸ್ತು. ಹಾಗಾಗಿ ಈ ವಾಲ್ನ ನಮ್ಮ ಕಲೆಕ್ಷನ್ಸ್ನೆಲ್ಲ ಇಡ್ಲಿಕ್ಕೆ ಅದು ಎಲ್ಲ ನೋಡ್ದೆ ಏನೇನಿದೆ ಅಂತ ಅಂದ್ಬಿಟ್ಟು ಅದ್ರ ಪ್ರಕಾರ ಅದಕ್ಕೊಂದು ಗೂಡುಗಳು ಮಾಡಿ ಅವನ್ನ ಇಟ್ಟಿರೋ ತರ. ಹಂಗಾಗಿ ಈ ತರ ಗೂಡುಗಳು ಮತ್ತೆ ಇದೊಂಥರ ವಿಭಿನ್ನವಾಗಿರುತ್ತೆ. ಯಾವಾಗಲೂ ಶೋಕೇಸ್ ಎಲ್ಲ ಹಳೆ ಸ್ಟೈಲು, ಹಂಗಾಗ್ಬಿಟ್ಟು ಈ ತರ ಗೂಡುಗಳು ಅವಕ್ಕೊಂದು ಸ್ಪೆಷಲ್ ಪ್ಲೇಸ್ ಸಿಗ್ದಂಗ ಅನ್ನಿಸಿದೆ. ಈಗ ಆತರ ಇದಾಗಿದೆ. ಈಗ ನೀವು ಇಡೀ ಮನೆಗೆ ಬಳಸಿದಂತ ಇಟ್ಟಿಗೆ ಅದೆಲ್ಲ ನಾರ್ಮಲ್. ಯಾಕಂದ್ರೆ ಹೌದು ಸುಮಾರು ಎಕೋ ಫ್ರೆಂಡ್ಲಿ ಇದಿದ್ವು, ಏನು ಪ್ರೆಸ್ ಮಡ್ಡಿದ್ವು, ರ್ಯಾಮ್ಡರ್ ಅದೆಲ್ಲ ಇತ್ತು. ಯೋಚನೆ ಮಾಡಿದ್ವಿ ಅದೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು. ಆದ್ರೆ ನಮ್ಮ ಎಕ್ಸ್ಪೆನ್ಸ್ಗೆ ಮತ್ತೆ ಇಲ್ಲಿ ಮೈಸೂರಲ್ಲೇ ಲೇಬರ್ ಸಿಗೋದ್ ಕಷ್ಟ ಆಗ್ತಾ ಇತ್ತು ನಮ್ಗೆ. ಬೆಂಗಳೂರಲ್ಲಿ ಆಗಿದ್ರೆ ಅದು ನಿಜವಾಗ್ಲೂ ಸಾಕಾರ ಆಗ್ತಾ ಇತ್ತು. ಮೈಸೂರಲ್ಲಿ ಸ್ವಲ್ಪ ಕಷ್ಟ ಆಗೋದು. ಹಂಗಾಗಿ ಆಮೇಲೆ ಅದು ಏಜ್ ಕೂಡ ಮ್ಯಾಟರ್ ಆಗತ್ತೆ. ಯಾಕಂದ್ರೆ ನನ್ಗಾಗ್ಲೇ ಅವಾಗ 45 ವರ್ಷ ಆಗಿತ್ತು ಅಂತ ಮನೆ ಒಂಚೂರು ಮೇಂಟೆನೆನ್ಸ್ ಕೇಳುತ್ತೆ. ನನ್ಗಷ್ಟು ಮೇಂಟೆನೆನ್ಸ್ ಮಾಡೋ ಇದಿರ್ಲಿಲ್ಲ. ಸೊ ಹಂಗಾಗಿ ಬೇಡ ಅಂತ ಬಿಟ್ವಿ. ಈ ಇಡೀ ಮನೆ ತುಂಬಾ ಏನೋ ವಿಶೇಷ ಕಾಯಿ ತರದ್ದು ಇಟ್ಟಿದ್ದೀರಾ, ಏನಿದು? ಇದೇನು ಅಂದ್ರೆ ಇವ ಆಕ್ಚುಲಿ ಮುಂಚೆ ಎಲ್ಲ ನಮ್ಗೆ ಈ ಸ್ಟೋನ್ ಎರ ಅದೆಲ್ಲ ಮುಂಚೆ ವುಡ್ ಎರ ಮುಂಚೆ ನಮ್ಗೆ ಬಳಕೆ ಆಗ್ತಾ ಇದ್ದಿದ್ದು ಇದು ಸೋರೆಗಳು. ಇವು ಸೋರೆಕಾಯಿ ನೋಡಿದೀರ, ಇವೆಲ್ಲ ಪುಂಗಿ ಸೋರೆಗಳು. ಅವೆಲ್ಲ ತಿನ್ನ ಸೋರೆಗಳು, ದೊಡ್ಡ ದೊಡ್ಡ ಸೋರೆಗಳು ಅವೆಲ್ಲ. ಈ ಒಂದು 64 ತಳಿ ನಮ್ಮ ಹತ್ರ ಸೋರೆಗಳಿದಾವೆ. ಅಷ್ಟು ಸಂರಕ್ಷಣೆಯಲ್ಲಿ ಇದೆ, ಈಗ್ಲೂ ಇದೆ. ಆದ್ರೆ ನಮ್ಗೆ ಒಂದೇ ಒಂದು ಕಾಡೋದು ಅಂದ್ರೆ ಇವ್ಯಾವತ್ತೂ ನಾವು ಬಳಕೆ ಮಾಡ್ತಾ ಇಲ್ಲ. ಅದ್ರಲ್ಲೂ ಪುಂಗಿ ಸೋರೆಗಳಿದಾವಲ್ಲ, ಪುಂಗಿ ಸೋರೆಗಳನ್ನಂತೂ ನಾವು ಈ ಭೂಮಿ ಉಳುಮೆ ಮಾಡೋ ಮುಂಚೆ ಸುಟ್ ಬಿಡ್ತೀವಿ. ಇಡೀ ಬಳ್ಳಿ ಕಾಯಿಗಳ ಸಮೇತ. ನೋಡಿ ಇದೆಲ್ಲ ಸುಟ್ಟಿರೋ ಮಾರ್ಕು. ಅಂದ್ರೆ ಇಡೀ ಬಳ್ಳಿನ ಸುಟ್ ಬಿಡ್ತೀವಿ ನಾವು. ಇದೇನು ಯೂಸೇ ಇಲ್ಲ ಅಂತ. ಆದ್ರೆ ಒಂದು ಬಳ್ಳಿ ಒಂದು 50 ಕಾಯಿ, 30 ರಿಂದ 50 ಕಾಯಿ ಗ್ಯಾರಂಟಿ ಕೊಡುತ್ತೆ. ತಿನ್ನ ಸೋರೆ ಅಷ್ಟಪ್ಪವು ಒಂದು ಬಳ್ಳಿಗೆ 10 ಕಾಯಿ ಗ್ಯಾರಂಟಿ ಕೊಡುತ್ತೆ. ನಾವು ಈಗೇನಾಗಿದೆ ಇದನ್ನ ತರಕಾರಿಯಾಗಿ ಮಾರಕ್ಕೆ ಇದ್ ಮಾಡಿದ್ವಿ ಸಹಜ ಸಮೃದ್ಧದಲ್ಲಿ. ಆಗ ತರಕಾರಿಯಾಗಿ ಮಾರ್ಲಿಕ್ಕೆ ನಮ್ಗೇನಾಗ್ತಾ ಇತ್ತು, ಇದು ದೊಡ್ಡ ಸೈಜ್ ಇರೋದ್ರಿಂದ ಇವು ತರಕಾರಿಯ ಮೂವ್ ಆಗದೆ ಕಷ್ಟ ಆಯ್ತು. ಹೆಂಗ್ ಮಾಡ್ತೀರಾ ಇದನ್ನ? ಫ್ರಿಜ್ ಅಲ್ಲಿ ಅಕೊಮಡೇಟ್ ಆಗಲ್ಲ. ಸ್ಮಾಲ್ ಫ್ಯಾಮಿಲಿ ಒಂದ್ ಟೈಮ್ ಊಟ ಮಾಡಕ್ ಆಗಲ್ಲ. ಇದು ನಿಮ್ಗೆ ತಂಬೂರಿ ಗೊತ್ತಲ್ಲ, ಇದು ಲೂಸ್ ಆಗಿದೆ. ಈ ತಂಬೂರಿ ಅಂದ್ರೆ ಗೊತ್ತು ಎಲ್ಲರಿಗೂ. ತಂಬೂರಿ ಅಂದ್ರೆ ಗೊತ್ತು. ಇದು ಸಿತಾರ್ ಕೂಡ ಮಾಡ್ತಾರೆ ಇದರಲ್ಲಿ. ಸೊ ಕಟ್ಟಾಯ್ತು, ಸಾರಿ ನಿಮ್ಗೆ ತೋರಿಸ್ಲಿಕ್ಕೆ. ಸೊ ಇದು ತಂಬೂರಿ ಕೂಡ ಇದ್ರಲ್ಲೇ ಸೋರಲ್ಲೇ ಮಾಡೋದು. ಆದ್ರೆ ಇದುವರೆಗೂ ಇದಕ್ಕೊಂದು ಸ್ಥಾನಮಾನ ಇಲ್ವೇ ಇಲ್ಲ. ಸೋರೆ ಬಹಳ ನೆಗ್ಲೆಕ್ಟೆಡ್ ಕ್ರಾಪ್ ಆಗ್ಬಿಟ್ಟಿದೆ. ಹಿಂಗೆ ಬಿಟ್ರೆ ಇಷ್ಟು ತಳಿಗಳು ನಶಿಸಿ ಹೋಗ್ತಾ ಇದಾವೆ. ಈಗ ನಾವೇನ್ ಮಾಡ್ತಾ ಇದೀವಿ ಇದ್ರಲ್ಲಿ ಅದು ಬ್ಯಾಂಬೂ ರೈನ್. ಇದನ್ನು ಬ್ಯಾಂಬೂ ಕೂಡ ನಾವು ಆಲ್ಮೋಸ್ಟ್ ಪ್ಲಾಸ್ಟಿಕ್ ವಿರುದ್ಧ ನಾವು ಮಾತಾಡ್ಬೇಕಾದ್ರೆ
ಇವೆಲ್ಲ ಅವಲಂಬನೆ ಇದೆ. ಮಕ್ಕಳಿಗೆ ಆಟಿಕೆಗಳು ನೋಡಿ, ಮಳೆ ಬರೋ ಹೌದು, ಮಳೆ ಸಣ್ಣ ಹನಿಯಿಂದ ಜೋರಾಗೋದಕ್ಕೆ ಇದು ಮಕ್ಕಳಿಗೆ ಏನೇನೋ ಹೇಳ್ಕೊಡ್ತೀವಿ ನಾವು. ಅದ್ರ ಜೊತೆ ನ್ಯಾಚುರಲ್ ಆಗಿ ಹಿಂಗ್ ಮಾಡಿ ತೋರಿಸಿದಾಗ ಅವಕ್ಕೂ ಒಂದು ಖುಷಿ ಇರುತ್ತೆ ಮಾಡ್ಲಿಕ್ಕೆ. ಹಂಗಾಗ್ಬಿಟ್ಟು ಇಂಥವೆಲ್ಲ ಆಟಿಕೆಗಳು ನಮ್ಮ ಹಳ್ಳಿಗಳೆಲ್ಲ ಆಲ್ರೆಡಿ ಇದಾವೆ. ಅವನ್ನ ನಾವು ಗಮನಿಸ್ತಾ ಇಲ್ಲ. ಈ ಸಿಟಿ ಮೊಬೈಲು ಮತ್ತೆ ಪ್ಲಾಸ್ಟಿಕ್ ಮತ್ತೆ ಮೋಟ್ರ್ ಇರೋ ಆಟಿಕೆಗಳಿಂದ ಇವೆಲ್ಲ ನೆಗ್ಲೆಕ್ಟ್ ಆಗ್ತಾ ಇದಾವೆ. ಇವನ್ನ ನಾವು ಮತ್ತೆ ಮುಂದಿನ ಪೀಳಿಗೆಗೆ ತಗೊಂಡೋಗ್ಬೇಕು ಅಂತ ಬಹಳ ನಾವು ಶ್ರಮಿಸ್ತಾ ಇದ್ದೀವಿ. ಎಸ್ಪೆಷಲಿ ಸೋರೆದು ಸೋರೆ ತುಂಬಾ ನೀಡಿದೆ. ಈಗ ನಾವು ಅಕಸ್ಮಾತ್ ಅದನ್ನ ಉಳಿಸಿಲ್ಲ ಅಂದ್ರೆ 64 ತಳಿಗಳು ಆಲ್ಮೋಸ್ಟ್ ನಶಿಸು ಹೋಗ್ತಾ ಇದಾವೆ. ಅವನ್ನ ಉಳಿಸ್ಲಿಕ್ಕಾಗಿ ನಾವು ಕೃಷಿ ಕಲಾ ಶುರು ಮಾಡಿದ್ವಿ. ಬನ್ನಿ ತೋರಿಸ್ತೀನಿ ನೋಡಿ. ಅಷ್ಟು ದೊಡ್ಡ ಸೋರೆಯಿಂದ ಬುದ್ಧ ಮಾಡಿದೀವಿ, ಲ್ಯಾಂಪ್ ಶೇಡು ಇವೆಲ್ಲ. ಆಮೇಲೆ ಇದೊಂದು ವಾಸ್ ಮಾಡಿದೀವಿ. ನೋಡಿ, ಅಷ್ಟು ದೊಡ್ಡ ಸೋರೆಯಿಂದ ಇಷ್ಟು ಪುಟಾಣಿ ಸೋರೆವರೆಗೂ ನಮ್ಮ ಹತ್ರ ಕಲೆಕ್ಷನ್ಸ್ ಇದೆ. ಇದು ಪುಟಾಣಿ ಸೋರೆಗಳು ಇವೆಲ್ಲ ಈಗಲೂ ಇದಾವೆ, ಕಲೆಕ್ಷನ್ ಅಲ್ಲಿ ಇದಾವೆ. ಸೊ ಇವನ್ನ ನಾವು ಹೆಂಗೆ ನಾವು ಮತ್ತೆ ವ್ಯಾಲ್ಯೂ ಆಡ್ ಮಾಡ್ಬೇಕು ಅಂತ ಅಂದ್ರೆ ನಾನು ತೋರಿಸ್ತೀನಿ ನಿಮ್ಗೆ. ಈ ಎಲ್ಲಾ ಸೋರೆಗಳನ್ನು ನಾವು ಊಟಕ್ಕೆ ಬಳಸಬಹುದು ಅಥವಾ ಇಲ್ಲ? ಇದರಲ್ಲಿ ನಾ ಹೇಳ್ದಂಗೆ ಒಂದು ಹುಚ್ಚು ಸೋರೆಗಳು, ಉತ್ಸೋರೆಗಳು, ಪುಂಗಿ ಸೋರೆಗಳು ಅಂತಾರೆ ಕಾಮನ್ ಆಗಿ. ಆ ಪುಂಗಿ ಸೋರೆಗಳಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ನಾವು ಬಳಸಲ್ಲ, ಹಸು ಕೂಡ ತಿನ್ನಲ್ಲ ಅದು. ಈ ಪುಂಗಿ ಸೋರೆಗಳು ಯೂಸ್ ಮಾಡಿ ಇವನ್ನ ನಾವು ಲ್ಯಾಂಪ್ ಶೇಡ್ ಮಾಡಿದೀವಿ. ನಾನು ಲೈಟ್ ಹಾಕಿ ಆಮೇಲೆ ಒಂದ್ಸರಿ ತೋರಿಸ್ತೀನಿ. ಇದೆಲ್ಲ ಸಾರಿ, ಅದು ಕ್ವಾಲಿಟಿ ಚೆಕ್. ಇರ್ಲಿ ತೊಂದರೆ ಇಲ್ಲ ಬಿಡಿ. ಸೊ ಇದು ನೋಡಿ, ಪುಂಗಿ ಸೋರೆಲ್ ಮಾಡಿರೋದು ಲ್ಯಾಂಪ್ ಶೇಡ್ಸ್. ಇದು ನಾವೇನ್ ಮಾಡ್ತೀವಿ, ಹಳ್ಳಿಗಾಡಿನ ಹೆಣ್ಮಕ್ಳಿಗೆ ಈ ತರ ಕಲೆ ಮಾಡೋದು ಹೇಳ್ಕೊಡ್ತೀವಿ. ಈ ಪುಂಗಿ ಸೋರೆಗಳು ಅಗಾಧವಾಗಿ ನಮ್ಗೆ ಎಲ್ಲಾ ಕಡೆ ಸಿಗ್ತವೆ, ಬೇರೆ ಶೇಪು ಬೇರೆ ಸೈಜು ಎಲ್ಲ ಸಿಗ್ತವೆ. ಇವನ್ನ ನಾವು ಹೆಂಗ್ ಯೂಸ್ ಮಾಡ್ಬೇಕು ಅಂತ ನಾವು ಒಂದೊಂದು ಶೇಪು ಸೈಜಲ್ಲೂ ನಾವು ಈಗಾಗ್ಲೇ ನಾವು ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಟ್ಟಿದೀವಿ ಮಾಡೋದು. ಇದು ನೋಡಿ, ಕ್ರಿಸ್ಮಸ್ಗಾಗಿ ನಾವು ಡೆಕೋರೇಷನ್ಸ್ ಮಾಡಿರೋದು. ಇದೊಂದು ಕೋಳಿ ಮಾಡಿದೀವಿ. ಈ ಕೋಳಿ ಅಂತೂ ಫಾಸ್ಟ್ ಮೂವಿಂಗ್, ಎಲ್ಲರಿಗೂ ಕೋಳಿ ಬೇಕು ಅಂತಂತಾರೆ. ಆಮೇಲೆ ಇದು ನೋಡಿ, ಅದೇ ಸೋರೆಗಳಲ್ಲಿ, ಸಣ್ಣ ಸೋರೆಗಳಲ್ಲಿ, ಪುಂಗಿ ಸೋರೆಗಳಲ್ಲಿ ಮಾಡಿರೋ ಕ್ರಿಸ್ಮಸ್ ತಾತ. ಜೊತೆಗೆ ಇನ್ನೊಂದಷ್ಟು ಏನಾಗಿದೆ ಸೋರೆಗಳು, ನಾನು ಹೇಳ್ದಂಗೆ ದಪ್ಪ ಸೋರೆಗಳು ಇದಾವೆ. ಇವೆಲ್ಲ ತಿನ್ನೋ ಸೋರೆ, ಇದೆಲ್ಲ ಬಿಂದಿಗೆ ಸೋರೆ ಅಂತ. ಅಂದ್ರೆ ಒಂದು ಸೋರೆ ನಮ್ಗೆ 10 to 20 kg ತೂಗುತ್ತೀವಿ. ಅಷ್ಟು ದೊಡ್ಡದು. ಇದ್ರಲ್ಲಿ ಆಕ್ಚುಲಿ ತಾಂಜೇನಿಯಾದಲ್ಲೆಲ್ಲ ನಾವು ಆಫ್ರಿಕಾಗ ಹೋದಾಗ್ಲೇ ನಮ್ಗೆ ಗೊತ್ತಾಗಿದ್ದು ಈ ಸೋರೆಗಳನ್ನ ನಾವು ಹೆಂಗ್ ಉಪಯೋಗಿಸ್ಕೋಬೇಕು ಅಂತ. ಅಲ್ಲಿವರೆಗೂ ನಮ್ಗೆ ಇದೊಂದು ಅನಾಥ ಭಾವನೆ, ಸೋರೆ ನಶಿಸಿ ಹೋಗ್ತಾ ಇದೆ, ಇವನ್ ಕಾಪಾಡೋ ಜವಾಬ್ದಾರಿ ಇತ್ತು. ಹೆಂಗ್ ಮಾಡ್ಬೇಕನ್ನೋದು ಗೊತ್ತಿರ್ಲಿಲ್ಲ. ತಾಂಜೇನಿಯಾಗ ಹೋದಾಗ ಇಷ್ಟು ದೊಡ್ಡ ಸೋರೆಗಳನ್ನ ಅವರು ಲ್ಯಾಂಪ್ ಶೇಡ್ಗಳು ಮತ್ತೆ ದೊಡ್ಡ 5 stars ಅಲ್ಲೆಲ್ಲ ಇದ್ರಲ್ಲೇ ಬೌಲ್ಗಳು ಮಾಡಿ ಇಟ್ಟಿದ್ದಾರೆ. ಮತ್ತೆ ಡೆಕೋರೇಷನ್ಸ್ ವಾಸ್ಗೆ ಸೈಡ್ ವಾಸ್ ಇಟ್ಟಿದ್ದಾರೆ. ಅಲ್ಲಿಂದ ಇನ್ಸ್ಪೈರ್ ಆಗಿ ಈಗ ನೋಡಿ ಈ ತರ ಲ್ಯಾಂಪ್ ಶೇಡ್ಸ್ ಮಾಡಿದೀವಿ. ಇವೆಲ್ಲ ಲ್ಯಾಂಪ್ ಶೇಡ್ಸ್ ಅಂತೂ ಫಾಸ್ಟ್ ಮೂವಿಂಗ್ ನಮ್ ಇದ್ರಲ್ಲಿ. ಆಮೇಲೆ ಪೆನ್ ಸ್ಟ್ಯಾಂಡ್ಸ್ ಇದಾವೆ ನೋಡಿ, ಪೆನ್ ಸ್ಟ್ಯಾಂಡ್ಗಳು ಇವೆಲ್ಲ. ಮುಂಚೆ ಏನ್ ಮಾಡ್ತಾ ಇದ್ವಿ ನಾವು, ಸೋರೆಗೆ ಕಲರ್ ಹೊಡೆದ್ ಬಿಡ್ತಾ ಇದ್ವಿ. ಈ ತರ ಬೇರೆ ಬಣ್ಣದ ಕಲರ್ಗಳು ಹೊಡೆದ್ ಬಿಡ್ತಾ ಇದ್ವಿ. ಹಂಗಾಗ್ಬಿಟ್ಟು ನಮ್ಗೆ ಇವಾಗ ಇದನ್ನ ನ್ಯಾಚುರಲ್ ಪ್ರಾಡಕ್ಟ್ಸ್ ನಾವು ನ್ಯಾಚುರಲ್ ಆಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಸ್ಕಿನ್ ತುಂಬಾ ಚೆನ್ನಾಗಿದೆ ನೋಡಿ. ಫಸ್ಟ್ ಇವಾಗ ಸ್ಕಿನ್ ತುಂಬಾ ಚೆನ್ನಾಗಿದ್ರೆ ನಾವೇನ್ ಮಾಡ್ತೀವಿ, ಹಿಂಗೆ ಒಂದು ಆರ್ಟ್ ಮಾಡ್ಕೊಂಡು ಇದು ಡ್ರಾ ಮಾಡ್ಕೊಂಡು ಅದ್ರ ಮೇಲೆ ನಾವು ಸ್ಕಿನ್ ಚೆನ್ನಾಗಿದ್ರೆ ಒಂದು ಸುಡ್ತೀವಿ. ಇದೆಲ್ಲ ಸುಡೋದು, ಇದೆಲ್ಲ ಸುಟ್ರೆ ಅವಾಗ ಅದೇ ಒಂದು ಡಿಸೈನ್ ಕ್ರಿಯೇಟ್ ಆಗತ್ತೆ. ಆಮೇಲೆ ಇದೊಂದು ಬುದ್ಧ ನಾವು ಲೇಯರ್ ಎತ್ತಿರ್ತೀವಿ, ಯಾಕಂದ್ರೆ ಒಳಗಡೆಯಿಂದ ಪ್ರಕಾಶ ಆಚೆ ಬರ್ಲಿ ಅಂತ ಅನ್ಬಿಟ್ಟು. ನಾನು ಆಮೇಲೆ ಲೈಟ್ ಹಾಕಿ ತೋರಿಸ್ತೀನಿ ನೋಡಿ. ಇದೆಲ್ಲ ಒಂದು ಸ್ಕಿನ್ ತುಂಬಾ ಚೆನ್ನಾಗಿರೋದಕ್ಕೆ ನಾವೇನ್ ಮಾಡಿದೀವಿ, ಸುಟ್ಟಿರೋದಕ್ಕೆ ಅದೊಂದು ಕಲೆ ಮೂಡಿದೆ ಅದ್ರಲ್ಲಿ. ಇದು ಕೂಡ ಲ್ಯಾಂಪ್ ಶೇಡ್. ಆಮೇಲೆ ಅಕಸ್ಮಾತ್ ನಮ್ಗೆ ಸ್ಕಿನ್ ಅಲ್ಲಿ ಸ್ಟೈನ್ಸ್ ಇರುತ್ತೆ, ಅಂದ್ರೆ ಒಂದೊಂದ್ ಸ್ವಲ್ಪ ಹಿಂಗೆಲ್ಲ ಇರುತ್ತೆ. ಇದು ಮುಂಚೆ ನಾವೇನ್ ಮಾಡ್ತಾ ಇದ್ವಿ, ಹಿಂಗ್ ಕಲರ್ ಹೊಡೆದ್ ಬಿಡ್ತಾ ಇದ್ವಿ.
ಆ ಸ್ಟೇನ್ಸ್ ಇರೋ ಹತ್ರ. ಹ್ಮ್. ಆದ್ರೆ ನಮ್ಗೆ ಕಲರ್ ಹೊಡಿಯಕ್ ಇಷ್ಟ ಆಗ್ತಲ್ಲ, ಈಗೇನ್ ಮಾಡ್ತಾ ಇದೀವಿ, ಇಡೀ ಸೋರೆನ್ ಸುಟ್ಬಿಟ್ಟು ಅದಕ್ಕೆ ಇವಾಗ ಇದು ನಾವು ಪಾಲಿಶ್ ಎಲ್ಲ ನಾವು ಬೇಡಿಕೆ ಮೇಲೆ ಪಾಲಿಶ್ ಹೊಡೆಯೋದು ಎಲ್ಲ ಮಾಡ್ತೀವಿ. ಪಾಲಿಶ್ ಬೇಡ ಅನ್ನೋರಿಗೆ ಪಾಲಿಶ್ ಇಲ್ದೆ ಕೊಡ್ತೀವಿ. ಅಕಸ್ಮಾತ್ ಪಾಲಿಶ್ ಬೇಕು ಅಂದ್ರೆ ನಾವು ಪಾಲಿಶ್ ಹೊಡೆದು ಈ ತರ ಕೊಡ್ತೀವಿ. ನೋಡಿ ಇದೆಲ್ಲ ವಾಸ್ ಎಲ್ಲ ಇದೆ, ವಾಸ್ ಎಲ್ಲ ಮಾಡಿದೀವಿ ನಾವು. ಹೂದಾನಿಗಳನ್ನ ಬೇರೆ ಪ್ಲಾಸ್ಟಿಕ್ ಅದ್ರ ಮೂಲಕ ಒಂದು 200 ರೂಪಾಯಿಗಾದ್ರೂ ತಗೊಂತೀವಿ. ಈ ಪೆನ್ ಸ್ಟ್ಯಾಂಡು ಅಷ್ಟೇ, 200 ರೂಪಾಯಿ ಇಲ್ಲದೆ ನೀವು ಒಂದು ಪೆನ್ ಸ್ಟ್ಯಾಂಡ್ ಬರಲ್ಲ. ನಾವು ಅದೇ ರೇಟ್ ಇಟ್ಟಿದೀವಿ. ಯಾಕಂದ್ರೆ ಅಟ್ಲೀಸ್ಟ್ ಕಸ್ಟಮರ್ಸ್ಗೆ ಚಾಯ್ಸ್ ಇರುತ್ತೆ, ಏಕೋ ಫ್ರೆಂಡ್ಲಿ ಅಂತ ನೋಡ್ಬೇಕು, ಖರೀದಿ ಮಾಡ್ಬೇಕು ಅನ್ನೋರಿಗೆ ಒಂದ್ ಚಾಯ್ಸ್ ಇರ್ಲಿ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ವಿ. ಅದು ಕಟ್ ಮಾಡಿದ್ದು, ಅದು ಕಟ್ ಮಾಡಿ ಒಂದು ಸುಮ್ನೆ ಅಂದ್ರೆ ಒಂದು ಗೃಹ ಪ್ರವೇಶಕ್ಕೆ ಅದಕ್ಕೆ ಮನೆಗೆ ಎಂಟ್ರೆನ್ಸ್ ಆದಾಗ ಒಂದು ಹಸು ನೋಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಬೇಡಿಕೆ ಬಂದಿತ್ತು, ನಂಗೆ ಹಸು ಮಾಡ್ಕೊಡಿ ಅಂತ. ಅದು ಹಸು ಮಾಡಿರೋದು. ಇಲ್ಲಿ ನೋಡಿ ಹಂಗೆ ವಾಲ್ ಇದು ಒಂದು ವಾಲ್ ಕ್ಲಾಕ್ ಮಾಡಿದೀವಿ. ಇದೆಲ್ಲ ಸಣ್ಣ ಸಣ್ಣದಾಗ ಒಂದೊಂದು ಪ್ರಯೋಗ ಮಾಡ್ತಾ ಇದೀವಿ, ಏನ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಕೃಷಿಕಲದಲ್ಲಿ ತುಂಬಾ ತರ ನಾನು ಹೇಳ್ದಂಗೆ ಸೋರೆಗಳಿದಾವೆ. ಇದನ್ನ ಒಂದು 8 ಜನ ಮಹಿಳೆಯರು ನಾವು ನೀರಳ್ಗಿ ಗ್ರಾಮ ಹಾವೇರಿ ಜಿಲ್ಲೆಯಲ್ಲಿ, ಅಲ್ಲಿ ನಾವು ಒಂದು ಹೆಣ್ಮಕ್ಳಿಗೆ ಉದ್ಯೋಗ ಕಲ್ಪಿಸೋದಕ್ಕಾಗಿ, ಅದರಲ್ಲೂ ಕೃಷಿ ಭೂಮಿ ಇಲ್ಲದೆ ಇರೋಂಥವ್ರು ಮತ್ತೆ ವಿಧಿವೆಯರು, ತುಂಬಾ ಅವ್ರಿಗೆ ಸಂಸಾರದ ಹೊರೆ ಅವ್ರಿಗಿರುವಾಗ ಆ ಹೆಣ್ಮಕ್ಳಂತವ್ರನ್ನ ನಾವು ಕೃಷಿಕಲದಲ್ಲಿ ತಗೊಂಡಿದ್ದೀವಿ. ಅವರು ಇದನ್ನ ಮಾಡ್ತಾ ಕಲೆ ಮಾಡ್ತಾ, ಯಾಕಂದ್ರೆ ಹೆಣ್ಮಕ್ಳಿಗೆ ಅದೊಂದು ಖುಷಿ. ನಾನು ಏನೋ ಮಾಡ್ತಾ ಇದ್ದೀನಿ, ಮಾಮೂಲಿ ಮನೆ ಕೆಲಸ ಆಗ್ಲಿ, ಒಂದು ಕಾಂಕ್ರೀಟ್ ಕೆಲಸ ಆಗ್ಲಿ, ಕೂಲಿ ಯಾರ್ದೋ ಹೊಲಕ್ಕೆ ಹೋಗಿ ದುಡಿಯೋದು, ಅದು ನಿಮ್ಗೆ ಗೊತ್ತು. 38 ಡಿಗ್ರಿಲಿ ಹೆಣ್ಮಕ್ಳು ಹೊರಗಡೆ ಕೆಲಸ ಮಾಡೋದಿದೆಯಲ್ಲ, ಅವರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ, ಏನೇನೋ ಹೆಲ್ತ್ ಇಶ್ಯೂಸ್ ಇರುತ್ತೆ. ಸಣ್ಣ ಮಕ್ಳಿದಾರೆ, ಇದು ನಾನು ಹೇಳಿದ್ನಲ್ಲ, ಇದು ಪೇಂಟ್ ಮಾಡುತ್ತಲ್ಲ, ಅದ್ರ ಹೆಸರು ಪಾರ್ವತಿ ಅಂತ. ಆ ಪಾರ್ವತಿ 3 ಮಕ್ಳಿದ್ದಾರೆ, ಸಣ್ಣ ಮಕ್ಕಳು. ಗಂಡಂಗೆ ಆಕ್ಸಿಡೆಂಟ್ ಆಗಿದೆ, ಮನೆ ಕಟ್ಟಿದ್ದಾರೆ, ಲೋನ್ ಇದೆ. ಇಂಥವ್ರು ಬಂದು ನಮ್ಮ ಜೊತೆ ಸೇರಿದಾಗ ಅಟ್ಲೀಸ್ಟ್ ಸ್ವಾವಲಂಬಿಯಾಗಿ ಬದುಕು ನಡೆಸೋ ಒಂದು ಇದಾಗತ್ತೆ, ಸೌಕರ್ಯ ಆಗತ್ತೆ. ಜೊತೆಯಲ್ಲಿ ಸ್ವಾಭಿಮಾನ ಬರುತ್ತೆ ಅವ್ರಿಗೆ. ಅವ್ರಿಗೇನು ಅನ್ನೋದೊಂದು ಅರಿವು ಮಾಡುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ನಾನು ಹಿಂಗೆಲ್ಲ ಮಾಡ್ಬೋದಿತ್ತ ಅಂತ ಅಂದ್ಬಿಟ್ಟು ಒಂದು 6,000 ರೂಪಾಯಿ ಮೊದಲನೇ ಸರಿನೇ ಬಂದು ಪಾರ್ವತಿ ಇಂಥ ಬೊಂಬೆಗಳನ್ನೆಲ್ಲ ಮಾಡಕ್ ಶುರು ಮಾಡಿದ್ವಿ. 6,300 ರೂಪಾಯಿ ಮನೆಗೆ ತಗೊಂಡೋದಾಗ ಅದಕ್ಕಿಂತ ಜಾಸ್ತಿ ಮೋಸ್ಟ್ಲಿ ನಾನು ಖುಷಿ ಪಟ್ಟಿದ್ದು. ಯಾಕಂದ್ರೆ ಇಂಥ ಆನಂದ ಎಲ್ಲರಿಗೂ ಸಿಗೋದಿಲ್ಲ. ಈ ಆನಂದ ನಮ್ಗೆ ಇನ್ನೊಂದಷ್ಟು ಚೈತನ್ಯ ಕೊಡುತ್ತೆ, ಇನ್ನೊಂದಷ್ಟು ಜನ ನಾವು ಇದ್ರ ಜೊತೆ ನಾವು ಎಂಪ್ಲಾಯ್ ಮಾಡ್ಕೊಳಕ್ಕಾಗ್ಲಿ, ಅವ್ರಿಗೆ ಒಂದು ಜೀವನ ಕಟ್ಟೋದಕ್ಕಾಗಿ ನಮ್ಗಂತೂ ತುಂಬಾ ಖುಷಿ ಇದೆ. ಗ್ರಾಹಕರು ಬೇಕು ನಮ್ಗೆ, ಗ್ರಾಹಕರ ನೆರವು ಇತ್ತು ಅಂದ್ರೆ ಇವೆಲ್ಲ ಸಾಕಾರ ಆಗುತ್ತೆ. ಇಂಥ ಸುಮಾರು ಜನ ಬಾಳು ಉಳಿಯುತ್ತೆ ಈ ಮೂಲಕ. ಮತ್ತೆ ಒಂದಷ್ಟು ನೈಸರ್ಗಿಕವಾಗಿ ಸಿಕ್ಕಿರೋ ಪದಾರ್ಥಗಳನ್ನ ನಾವು ಉಪಯೋಗಿಸ್ಕೊಳ್ತಾ ಇದೀವಿ ಅಂದಾಗ 2, 3 ಮತ್ತೆ ನೀವ್ ಅಕಸ್ಮಾತ್ ಇಲ್ಲ ನಂದೊಂದು ಗೃಹ ಪ್ರವೇಶ ಇದೆ, ಇಲ್ಲ ನನ್ನ ಮಗು ಬರ್ಡೇ ಇದೆ, ಮದ್ವೆ ಇದೆ, ನಮ್ಗಿಂತ ಬಜೆಟ್ ಇದೆ, ಏನಾದ್ರು ಮಾಡ್ಕೊಡಕ್ಕಾಗತ್ತ ಅಂದ್ರೆ ನಿಜವಾಗ್ಲೂ ನಾವು 500 ಪೀಸು ಒಂದೇ ತರ ಬೇಕು ಅಂತಂದ್ರು ನಾವು ಎಲ್ಲರೂ ಸೇರ್ಕೊಂಡು ಮಾಡ್ಕೊಡೋ ಅಷ್ಟು ಚೈತನ್ಯ ಬಂದಿದೆ ಈಗ. ಈ ವಸ್ತುಗಳಿಗೆಲ್ಲ ಏನಾದ್ರು ಒಂದು ಅಂಗಡಿ ಆತರ ಏನಾದ್ರು ಮಾಡಿದೀರಾ? ಸದ್ಯಕ್ಕೆ ನಾವು ಅಂಗಡಿ ಇಟ್ಟಿಲ್ಲ, ಯಾಕಂದ್ರೆ ಈಗ 1 ವರ್ಷದಿಂದ ನಾವು ಇದು ಶುರು ಮಾಡಿದ್ವಿ. ಕೋವಿಡ್ ಮುಂಚೆ ಹೌದು ಮಾಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ. ಕಾರ್ಪೊರೇಟ್ ಕಂಪ್ನಿಗಳಿಗೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ವಿ. ಶಾಲೆ ಮಕ್ಕಳಿಗೆಲ್ಲ ಇದನ್ನ ಹೆಂಗ್ ಮಾಡೋದು ಅಂತ ಟ್ರೈನಿಂಗ್ ಕೊಡ್ತಾ ಇದ್ವಿ. ನಾವೇ ಸೋರೆಗಳನ್ನ ತಗೊಂಡೋಗಿ ಅವ್ರ ಕೈಲಿ ಮಾಡಿಸಿ ಅವ್ರು ಆಮೇಲೆ ಅದನ್ನ ಮನೆಗೆ ಕೊಂಡ್ಕೊಂಡು ಹೋಗ್ತಾ ಇದ್ರು. ಈವನ್ ಕಾರ್ಪೊರೇಟ್ ಅಲ್ಲೂ ಅಷ್ಟೇ ತಗೊಂಡ್ ಹೋಗ್ತಾ ಇದ್ರು. ಈಗ 1 ವರ್ಷದಿಂದ ನಾವು ನೀರಳಿಗೆಗೆ ಶಿಫ್ಟ್ ಮಾಡಿದೀವಿ. ಇದನ್ನ ನೀರಳಿಗೆಯಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ. ಇದೆಲ್ಲ ಡಿಸೈನ್ಸು ನಾವು ನೀರಳಿಗೆ ಹೆಣ್ಮಕ್ಳು ಮಾಡಿರೋದು. ಈಗ ನಿಮ್ಗೆ ಅಕಸ್ಮಾತ್ ಟ್ರೈನಿಂಗ್ ಏನಾದ್ರು ಬೇಕಂದ್ರೂ ನಾವು ಬಂದು ಟ್ರೈನಿಂಗ್ ಕೊಡ್ತೇವೆ. ಜೊತೆಯಲ್ಲಿ ಇವನ್ನ ಕೊಂಡ್ಕೊಳ್ಳೋದಕ್ಕೆ ನಮ್ಗೊಂದ್ ಸ್ವಲ್ಪ ನೆರವಾಗ್ಬಿಟ್ರೆ ನಮ್ಮ ಹೆಣ್ಮಕ್ಳು ಇನ್ನೊಂದಷ್ಟು ಮಾಡ್ತಾರೆ, ಇನ್ನೊಂದಷ್ಟು ಜನ ನಾವು ಬರ್ತೀವಿ ಕೆಲ್ಸಕ್ಕೆ ಅಂತ ಶುರು ಮಾಡಿದಾರೆ ಈಗಾಗ್ಲೇ. ಅವ್ರಿಗೆಲ್ಲ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ದಂಗ ಆಗುತ್ತೆ. ಈ ಎಲ್ಲ ವಸ್ತುಗಳು ಬೇಕಂದ್ರೆ ಏನಾದ್ರು ಪ್ಲಾಟ್ಫಾರ್ಮ್ ಇದೆಯಾ ಮೇಡಮ್ ಅದು ಖರೀದಿ ಮಾಡಕ್ಕೆ? ಒಂದೇನಂದ್ರೆ ನಾವು ಕೆಲವು ಈಗಾಗ್ಲೇ ಜಿಲ್ಲಾ ಮಟ್ಟದಲ್ಲಿ ಯಾರ್ದು ಹ್ಯಾಂಡಿಕ್ರಾಫ್ಟ್ಸ್ ಯಾವ್ದಾದ್ರು ಅಂಗಡಿಗಳಿತ್ತು ಅಂದ್ರೆ
ಅಲ್ಲಿ ನಾವು ಲಿಂಕ್ ಅಪ್ ಆಗ್ತಾ ಇದೀವಿ, ಫ್ರಾಂಚೈಸಿ ಟೈಪ್ ಅಲ್ಲಿ ನಾವೇ ಕೊಡ್ತಾ ಇದೀವಿ. ಇಲ್ಲ ಅಂದ್ರೆ ನಮ್ದೇ ಕೃಷಿಕಲ್ಲ www.krishikala.in ಅಂತ ನಮ್ದು ವೆಬ್ಸೈಟ್ ಇದೆ, ಅಥವಾ ನನ್ನ ನಂಬರ್ 9606529606 ಕೃಷಿಕಲದ ನಂಬರ್ ಇದೆ. ನೀವು ಅಲ್ಲಿ ವಾಟ್ಸಪ್ ಮಾಡಿದ್ರು ನಮ್ಮ ಹತ್ರ ಏನಿದೆ ಕ್ಯಾಟ್ಲಾಗ್ ಏನಿದೆ ಅದನ್ನ ನಿಮ್ಗೆ ಕಳಿಸ್ಕೊಡ್ತೀವಿ. ಹಂಗೂ ಇಲ್ಲ ಯಾವುದೂ ಇಲ್ಲ ಅಂತಂದ್ರೆ ಮೈಸೂರಲ್ಲಿ ಈಗ ನಮ್ದು ಒಂದು ಸಹಜ ಸಮೃದ್ಧ ಜೊತೆ ಸೇರ್ಕೊಂಡು ನಮ್ದೊಂದು ಔಟ್ಲೆಟ್ ಇದೆ, ಅಲ್ಲಿ ಬಂದ್ರೆ ನಿಮ್ಗೆಲ್ಲ ಸಿಗತ್ತೆ. ಧನ್ಯವಾದಗಳು, ತುಂಬಾ ಅದ್ಭುತವಾದ ಕೆಲಸ ಮಾಡ್ತಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು.